ಮಧ್ಯದೊಳಗೂಡಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜವಲ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದಿದ್ದ ಬಂಧ ಅಧಿಕಾರದ 11ನೇ ಮಂಗಲ ಕಲಶ. ಸರ್ವತ್ರಾಧ್ಯವಸಾನಮೇವಮಖಿಲಂ ತ್ಯಾಜ್ಯಂ ಯದುಕ್ತಂ ಜಿನೈ ತನ್ಮನ್ಯೇ ವ್ಯವಹಾರಯೇವ ನಿಖಿಲೋ ಯನ್ಯಾಶ್ರಯಸ್ತ್ಯಾಜಿತಃ ಸಮ್ಯಗ್ ನಿಶ್ಚಯಮೇಕಮೇವ ತದಮಿ ನಿಷ್ಕಂಪಮಾಕ್ರಮ್ಯತಿಂ ಶುದ್ಧಜ್ಞಾನಘನೆ ಮಹಿಮ್ನಿನರಿಚೇ ಬದ್ಧಂತಿ ಸಂತೋ ಧೃತಿಂ. ಸಮ್ಯಕ್ ದೃಷ್ಟಿ ಜೀವರುಗಳು ತಮ್ಮ ಶುದ್ಧ ಚಿದ್ರೂಪ ಸ್ವರೂಪದಲ್ಲಿ ಸ್ಥಿರತೆಯ ರೂಪದ ಸುಖವನ್ನು ಏಕೆ ಅನುಭವ ಮಾಡುವುದಿಲ್ಲ ಎಂದರೆ ಸರ್ವಥಾ ಮಾಡುತ್ತಾರೆ. ನಿಜದ ಮಹಿಮೆಯು ಹೇಗಿದೆ? ರಾಗಾದಿಗಳಿಂದ ರಹಿತವಿರುವಂಥ ಚೇತನ ಗುಣ ಸಮೂಹವಿದೆ. ಏನು ಮಾಡುವುದರಿಂದ? ನಿರ್ವಿಕಲ್ಪ ವಸ್ತು ಮಾತ್ರವನ್ನು ಹೇಗಿದೆಯೋ ಹಾಗೆ ಅನುಭವ ಗೋಚರ ಮಾಡಿಕೊಂಡಿರುವ ಕಾರಣದಿಂದ. ಹೇಗಿದೆ ನಿಶ್ಚಯವು? ನಿಶ್ಚಯದಿಂದ ನಿರ್ವಿಕಲ್ಪ ವಸ್ತು ಮಾತ್ರವಿದೆ. ಮತ್ತೆ ಹೇಗಿದೆ? ಎಲ್ಲ ಉಪಾಧಿಗಳಿಂದ ರಹಿತವಿದೆ. ಆದುದರಿಂದ ನಾನು ಸಾಯಿಸುವೆ, ನಾನು ಬದುಕಿಸುವೆ, ನಾನು ದುಃಖಿ ಮಾಡುವೆ, ನಾನು ಸುಖಿ ಮಾಡುವೆ, ನಾನು ದೇವನಿದ್ದೇನೆ, ನಾನು ಮನುಷ್ಯನಿದ್ದೇನೆ ಎಂಬಿತ್ಯಾದಿ ಅಸಂಖ್ಯಾತ ಲೋಕ ಪ್ರಮಾಣ ಮಿಥ್ಯಾತ್ವ ರೂಪದ ಪರಿಣಾಮಗಳಿವೆ. ಇವೊಂದಿಷ್ಟು ಹೇಳಿದರೆ ಬುದ್ಧಿಗೋಚರ. ಆದರೆ ಇಂಥವ ಮಿಥ್ಯಾತ್ವ ಪರಿಣಾಮ ಎಷ್ಟದ? ಅಸಂಖ್ಯಾತ ಲೋಕ ಪ್ರಮಾಣ. ಹಾಗಾದರೆ ಇಂಥ ಪರಿಣಾಮಗಳನ್ನ ಈ ಜೀವಕ್ಕೆ ಯಾವ ಅನಾದಿ ಸಂಸ್ಕಾರ ಇದೆಯೋ ಆ ಸಂಸ್ಕಾರ ಬಿಟ್ಟು ಹೋಗಿ ಆ ಒಂದು ಚೈತನ್ಯ ಮಾತ್ರ, ನಿರ್ವಿಕಲ್ಪ ಮಾತ್ರ. ಅರೆ, ಇಲ್ಲಿ ನಿರ್ವಿಕಲ್ಪ ಹೇಳಿರುವುದರ ಅರ್ಥ ಗುಣಭೇದ ಶುದ್ಧಾಶುದ್ಧ ಪರ್ಯಾಯದ ಭೇದ ಇಲ್ಲ. ಅಂಥ ಯಾವ ಅಭೇದ ವಸ್ತು, ಧ್ರುವ ವಸ್ತು ಇದೆ, ಅದನ್ನು ಪಡ್ಕೊಳ್ಳೋದ, ಅದರ ವಿಶ್ವಾಸ ಮಾಡೋದ, ಅದರ ಪ್ರತ್ಯಕ್ಷ ಅನುಭವ ಮಾಡೋದ ಯಾವುದೇ ಜೀವಕ್ಕ ಕಷ್ಟ 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 ಸಾಧ್ಯ ಇದೆ. ಆದರೆ ಅನಂತ ಜೀವರುಗಳ ಆ ಕಷ್ಟ ಸಾಧ್ಯವನ್ನು ಸುಲಭ ಸಾಧ್ಯ ಮಾಡಿಕೊಂಡ ನಿರಾಯಾಸವಾಗಿ ನಿರ್ಭಾರ ರೂಪದಿಂದ ನಿರ್ಮಮತೆಯನ್ನು ಸಾಧಿಸ್ತಾ ಸಾಧಿಸ್ತಾ ನಿರ್ದ್ವಂದ್ವ ದಶೆಗೆ ಪ್ರಾಪ್ತಾಗಿ ಹೋಗಿದ್ದಾರೆ. ಕಷ್ಟ ಸಾಧ್ಯವನ್ನು ಸುಲಭ ಸಾಧ್ಯ ಹೇಗೆ ಮಾಡಿಕೊಂಡ್ರು? ಹೇಳಿದ್ದಲ್ಲ, ಯಾವುದೇ ಜೀವದ ಸಲುವಾಗಿ ಕಷ್ಟ ಸಾಧ್ಯ ಇದೆ ಅಂತ ಹೇಳಿ. ಹಾಗಾದ್ರೆ ಕಷ್ಟ ಸಾಧ್ಯವನ್ನು ಸುಲಭ ಸಾಧ್ಯ ಹೇಗೆ ಮಾಡಿಕೊಂಡ್ರೆ? ಹೇಗೆ ಮಾಡಿಕೊಂಡ್ರೆ? ಅರೆ, ನಿಜವಾಗಿ ಅದು ಸುಲಭ ಸಾಧ್ಯನೇ ಇದೆ. ಅದರ ಕಷ್ಟ ಸಾಧ್ಯ ಯಾಕಂದಿತ್ತು? ರುಚಿ ನಿರಂತರ ಪರದೊಳಗೆ ಇದೆ ಅಲ್ಲ. ಯಾವ ವ್ಯವಹಾರದ ಮಾತನ್ನ ಜಯಚಂದ್ ಚಾವ್ಡಾ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಅದರದೇ ಅಭ್ಯಾಸ ಇದೆ, ಅದರಲ್ಲೇನ ಆಚಾರ್ಯತ್ವ ಮಾಡ್ತಾನೆ, ಅದರದೇ ಸಂಸ್ಕಾರ ಇದೆ, ಅದುವೇ ರುಚಿಸ್ತಿದೆ, ಆದರೆ ಅದರ ಫಲ ಸಂಸಾರ ಇದೆ ಅಂತ ಹೇಳಿದಾರಲ್ಲ. ಹಾಗೆ ಈ ಜೀವಕ್ಕ
ಅತ್ಯಂತ ಕಷ್ಟ ಇದೆ ನಿಜವಾಗಿ. ಯಾವುದ? ಪರದ ಜೊತೆಗೆ ಇರೋದ್ರಿ, ದೇಹದ ಜೊತೆಗೆ ಇರೋದು, ಸಂಯೋಗದ ಜೊತೆಗೆ ಇರೋದು ಏನಿದೆ ಕಷ್ಟ ಇದೆ ರೀ. ಆದರೆ ಈ ಜೀವಕ್ಕೆ ಇಷ್ಟು ರೂಢಿಯಾಗಿ ಹೋಗಿದೆ ಅಲ್ಲ. ಅರೆ ನೈಸರ್ಗಿಕವಾಗಿನ ಇವನದ್ದ ಸುಲಭ ಸಾಧ್ಯ ಸ್ವಭಾವ, ಸಹಜ ಶಾಂತಿಮಯ ಸುಖಮಯ ಸ್ವಭಾವ ಇದ್ರೂ ಕೂಡ ಆ ರೂಢಿಗೆ ಅನುಸರಿಸಿ ಅದುವೇ ಇಷ್ಟ ಅನ್ನಿಸ್ತಿದೆ, ಅದುವೇ ಇಷ್ಟ ಅನ್ನಿಸ್ತಿದೆ. ದೇಹ ಯಾವ ಸಮಯದೊಳಗೆ ಸುಲಭ ಅಥವಾ ಸುಖರೂಪಿ ಇದೆ ಹೇಳ್ರಿ? ಯಾವ ಸಮಯದೊಳಗೆ? ನಿದ್ರಾವಸ್ಥೆಯಿಂದ ಜಾಗೃತ ಆಗ್ತಾ ಇದ್ದ ಹಾಗೆ ದೇಹಕ್ಕೆ ಸಂಬಂಧಿಸಿದ ಕಾರ್ಯಗಳು ಎಷ್ಟು ಪುನಃ ನಿದ್ರಾವಸ್ಥೆಗೆ ಹೋಗುವವರೆಗೆ ಮುಗಿಯುವುದೇ ಇಲ್ಲ. ನಿದ್ರಾವಸ್ಥೆಯೊಳಗೆ ಬಿಟ್ಟದ್ದಿದೆ ಅಂದರೆ ಆದ್ರೂ ಕೂಡ ಈ ಜೀವಕ್ಕೆ ದೇಹ ಅಂದ್ರೆ ನಾನು ಅನ್ನುವ ಯಾವ ಅಭಿಪ್ರಾಯ ಆಂತರ್ಯದೊಳಗಿಂದ ಅನಾದಿ ಕಾಲದ ಏಕರೂಪವಾಗಿ ವರ್ತಿಸ್ತಾ ಇದೆಯೋ ಅದರ ಮೇಲೆ ಜನವಾಣಿಯ ಸಂಸ್ಕಾರ ಇಷ್ಟೊಂದು ಆದರೂ ಕೂಡ ಆ ಅಭಿಪ್ರಾಯ ಸ್ವಲ್ಪ ಕೂಡ ಶಿಥಿಲ ಆಗ್ತಾ ಇಲ್ಲ. ಆಗಮದಲ್ಲಿ ಹೆಜ್ಜೆ ಹೆಜ್ಜೆಗೆ ಹೇಳಿದರು, ಮೂಲದಲ್ಲಿ ಹೇಳಿದರು, ಅನುಭವದಲ್ಲಿ ಹೆಜ್ಜೆ ಹೆಜ್ಜೆಗೆ ಬರ್ತಾ ಇದೆ. ಇದು ಕಷ್ಟಪ್ರದ ಇದೆ, ಇದು ದುಃಖ ಇದೆ, ಇದುವೇ ಬಂಧ ರೂಪ ಇದೆ ಅನ್ನೋದು ಹೆಜ್ಜೆ ಹೆಜ್ಜೆಗೆ ಅನುಭವ ಬರ್ತಾ ಇದೆ. ಆದರೂ ಕೂಡ ಈ ಜೀವದಿಟ್ಟತನದಿಂದ ಅದರಲ್ಲೇ ಮುಂದುವರಿತಾ ಇದ್ದಾರೆ. ಏನು ಹೇಳಿದ್ರು? ಇವು 4 ವಾಕ್ಯ ಅಂತೂ ನಮ್ಗೆ ಕೇಳಲಿಕ್ಕೆ ಓದಲಿಕ್ಕೆ ಬೇಸರ ಅನ್ನಿಸ್ತಿದೆ ರೀ. ಶಬ್ದಗಳ ನಾನು ಸಾಯಿಸುವೆ, ನಾನು ಬದುಕಿಸುವೆ, ನಾನು ದುಃಖಿ ಮಾಡುವೆ, ನಾನು ಸುಖಿ ಮಾಡುವೆ. ನೋಡ್ರಿ, ಪ್ರತಿಯೊಂದು ಪರಿಣಾಮದ ಹಿಂದೆ ಈ ಜಾತಿಯ ಭಾವ ದೃಢ ಇದೆಯೋ ಅಥವಾ ಇಲ್ಲ? ಬರೀ ಅವಲೋಕನೆ ಮಾಡೋದಿಲ್ಲ, ಅಭ್ಯಾಸ ಮಾಡೋದ್ರೆ ಯಾವುದರದ ಯಾವ ಈ ಮಿಥ್ಯಾತ್ವ ಪರಿಣಾಮ ಅಸಂಖ್ಯಾತ ಲೋಕ ಪ್ರಮಾಣ ಅಂತೇಳಿ ಹೇಳಿದರು. ಅದರದ್ದು ಯಾವ ಒಂದು ನಮೂನೆ ತೋರಿಸಿದರೆ ಸಾಯಿಸುವ, ಬದುಕಿಸುವ, ಸುಖಿ ದುಃಖಿ ಮಾಡುವ ದೇವ ಮನುಷ್ಯ ರೂಪದ ಮೂಲ ವೇದನ್. ಅಂಥ ಯಾವ ಒಂದು ಭಾವ ವಿಶೇಷಿದೆ ಅಂದ್ರೆ ಭಾವ ಸಾಮಾನ್ಯ ಇದೆ. ನಾನು ದೇವಿದ್ದೇನೆ, ನಾನು ಮನುಷ್ಯ ಇದ್ದೇನೆ, ನಾನು ಸಾಯಿಸ್ತೇನೆ, ಬದುಕಿಸ್ತೇನೆ, ಸುಖಿ ದುಃಖಿ ಮಾಡ್ತೇನೆ. ಇದು ಭಾವ ವಿಶೇಷಿದೆ ಅನ್ನೋ ಸಾಮಾನ್ಯ ಇದೆ. ವಿಶೇಷ ಎಲ್ಲಿದೆ? ಸಾಮಾನ್ಯ ಆಗಿದೆ. ವಿಶೇಷ ಯಾರಿಗೆ ಧ್ರುವ ಸಾಮಾನ್ಯ ನಿರ್ವಿಕಲ್ಪ ವಸ್ತು ಮಾತ್ರ ಲಕ್ಷ್ಯದೊಳಗೆ ಬಂದಿದೆಯೋ, ಲಕ್ಷ್ಯದೊಳಗೂ ಕೂಡ ಅನುಭವದಲ್ಲಿ ನಂತರವೇ ಲಕ್ಷ್ಯದಲ್ಲಿ ಕೂಡ ಬಂದಿದೆಯೋ, ಅರೆ ವಿಕಲ್ಪಾತ್ಮಕ ಕೂಡ ವಿಶ್ವಾಸ ಆಗಿದೆಯೋ, ಅವರಿಗೆ ಇದು ವಿಶೇಷ ಇದೆ. ವಿಶೇಷ ಅರೆ ಇದು ಎಷ್ಟೇ ಮೇಲೆ ಆತ್ಮನ ಸಂಸ್ಕಾರ, ಜ್ಞಾತ ಸ್ವಭಾವದ ಸಂಸ್ಕಾರ, ಅರೂಪಿ ತತ್ವದ ಸಂಸ್ಕಾರ ಎಷ್ಟೇ ಮಾಡಿದ್ರೂ ಕೂಡ ಅದು ಹೋಗ್ತಾನೆ ಇಲ್ಲ ಅಂದಮೇಲೆ ಅದು ಸಾಮಾನ್ಯ. ಕಾಲ ಸಾಪೇಕ್ಷ ಅನಾದಿ ಇದೆ ಅಂಥೇಳಿ ಅಲ್ಲ. ಎಷ್ಟೇ ಇದು ನಾನು ಅರೂಪಿ ತತ್ವ ಇದ್ದೇನೆ, ಜನಾಗಮದ ಮೂಲಕ ಅರೂಪಿ ತತ್ವ ಇದ್ದೇನೆ, ಧ್ರುವ ಜ್ಞಾತ ಸ್ವಭಾವದ ವಸ್ತು ಇದ್ದೇನೆ ಅನ್ನುವುದು ಎಷ್ಟೇ ಪ್ರಕಾರದಿಂದ ಹೇಳಿದರೂ ಅದರ ಅನುಸರಣೆ ಮಾಡಿ
ಸುಖದ ಮಾರ್ಗದೊಳಗೆ ಹೊರಟು ಹೋಗಿರುವಂಥವರನ್ನು ತೋರಿಸಿಕೊಟ್ರೂ ಕೂಡ ಈ ಜೀವಕ್ಕೆ ನಾನು ಮನುಷ್ಯ ಇದ್ದೇನೆ ನೋಡ್ರಿ. ಅಲ್ಲಿ ಹುಳು ಮೊದಲಾದ ಕ್ಷುದ್ರ ಪ್ರಾಣಿ ಅದಾವಲ್ಲ, ಕ್ಷುದ್ರ ದೇಹ ಧಾರಣ ಮಾಡಿರುವಂಥವು, ಅವುಗಳಿಗೆ ವಿಕಲ್ಪ ಇಲ್ಲ. ನಾನು ಹುಳು ಇದ್ದೇನೆ, ತಿರಿಯಂಚಿದ್ದೇನೆ. ಹಿಂದಿನ ಕಲಶದೊಳಗೆ ಹೇಳಿದ್ರಲ್ಲ, ನಾನು ನಾಲ್ಕಿ ಇದ್ದೇನೆ, ತಿರಿಯಂಚಿದ್ದೇನೆ. ಸಂಜ್ಞೆ ಪಂಚೇಂದ್ರಿಕ ಒಂದು ವೇಳೆ ಹಾಗಿರೋ ಸಾಧ್ಯ ಇದೆ. ಅದರ ವಿಚಾರ ಮಾಡ್ರೆ ನಮಗೂ ಕೂಡ ಆಂತರ್ಯದಿಂದ ಎಂದಾದರೂ ನಾನು ಮನುಷ್ಯ ಇದ್ದೇನೆ ಅನ್ನುವ ಬುದ್ಧಿ ರೂಪದ ವಿಕಲ್ಪ ಉತ್ಪನ್ನ ಆಗಿದೆಯಾ? ಇಲ್ಲ. ಅದು ಸಾಮಾನ್ಯ ಸ್ವಭಾವವಾಗಿದೆ ರೀ, ನಿರ್ವಿಕಲ್ಪ. ಅದೇ ವಿಕಲ್ಪ ಯಾವಾಗೂ ಬರಲಿಲ್ಲ. ವೃದ್ಧಾವಸ್ಥಾ ಬಂದ ನಂತರ, ಹಾಸಿಗೆ ಹಿಡಿದ ನಂತರ, ಹೊರಗೆಲ್ಲ ಪ್ರಚಾರ ಆದ ನಂತರ ಏನ ಈ ಪ್ರಕಾರ ಆಗಿದೆ ಅಂಥೇಳಿ ಅವಾಗ ಯಾರು ಬರ್ತಾರೆ ಅವರೆಲ್ಲ ಕೇಳ್ತಾರೆ, ನಾ ಯಾರ? ಹೌದೇನಿಲ್ಲ? ಹೆಂಗೈತಿ ಕೇಳ್ತಾರೆ. ಆ ವೇಳೆದೊಳಗೂ ಕೂಡ ನಾನು ಮನುಷ್ಯ ಇದ್ದೇನೆ ಅನ್ನೋ ವಿಕಲ್ಪ ಬರೋದು ಅವಶ್ಯಕನೇ ಇಲ್ಲ. ಆದರೆ ಒಂದು ಸಮಯದೊಳಗಿನ ಲಕ್ಷ್ಯ ಕೊಡೋದ್ರೆ, ಒಂದು ಸಮಯದ ಪ್ರಗಟ ಚೈತನ್ಯ ಪರಿಣಾಮ ಏನಿದೆ, ಆ ಪರಿಣಾಮದೊಳಗಿಂದ ಅಸಂಖ್ಯಾತ ಲೋಕ ಪ್ರಮಾಣ ಅಶುದ್ಧತೆ ವಿಪರೀತತೆ ಬರುವ ಸಲುವಾಗಿ ಯಾವುದು ಮೂಲ ಆಧಾರ ಇದೆಯೋ, ನಾ ಮನುಷ್ಯ ಇದ್ದೇನೆ ಅನ್ನುವ ಅಭಿಪ್ರಾಯಜನ್ಯ ಪರಿಣತಿ, ಅದು ಯಾವುದೇ ಕಾರಣಕ್ಕೂ ಸ್ವಲ್ಪ ಕೂಡ ಅಲಗಾಡೋ ಸಾಧ್ಯ ಇಲ್ಲ. ನಾನು ಮನುಷ್ಯ ಇದ್ದೇನೆ ಅಂಥೇಳಿ ಜೀವನದೊಳಗೂ ಒಂದೂ ಬಾರಿ ಅವನಿಗೆ ಬುದ್ಧಿಪೂರ್ವಕ ವಿಕಲ್ಪ ಬರುವುದಿಲ್ಲ. ಏನಾದರೂ ಎಂದಾದರೂ ಬಂದಿದ್ರ ಅದ ಪರಾಶ್ರಿತ ಇದೆ ರೀ, ಆಗಮಾಶ್ರಿತ ಇದೆ ಅಂಥೇಳಿ ಹೇಳಿತು. ಇವು ಶಬ್ದ ಹೆಚ್ಚು ಕಡಿಮೆ ಬಂಧ ಅಧಿಕಾರದೊಳಗೆ ಪ್ರತಿಯೊಂದು ಶ್ಲೋಕದೊಳಗೆ ಬಂದು ಈ ಶಬ್ದದ ಭಾವದ ಆಳ ಎಷ್ಟಿರಬಹುದು, ಆ ಆಳದವರೆಗೆ ತಲುಪೋದ ನಮಗೆ ಸಾಧ್ಯ ಆಗ್ತಾ ಇದೆ. ಆ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ನಾವು ಶಬ್ದ ಕೇಳಿದೆವು, ಉಚ್ಚರಿಸಿದೆವು, ಓದಿದೆವ್ರೆ. ಏನಿದೆ ಇದರ ರಹಸ್ಯ? ಜ್ಞಾನಿಗಳಿಗೆ ಅಮೃತ ಚಂದ್ರಾಚಾರ್ಯರ 20 ಕಲಶ ಹೇಳಿದರಲ್ಲ, ಕರ್ತಾಕರ್ಮ ಅಧಿಕಾರದ ಕೊನೆಗೆ ಬರೀ ಒಂದು ಶಬ್ದದ ವ್ಯತ್ಯಾಸ. ಹಾಗಾದ್ರೆ ಅಷ್ಟು ಬಾರಿ ಹೇಳಲಿಕ್ಕೆ ಅವರ ಹತ್ರ ಸಮಯ ಇತ್ತೇನ್ರಿ? ಹಾಗಾದರೆ ಯಾಕೆ ಹೇಳಿದರು? ಅದರದ್ದು ನಾವು ಗಂಭೀರವಾಗಿ ಆಲೋಚನೆ ಮಾಡಬೇಕು ಅಥವಾ ಬೇಡ? ಇಲ್ಲಿ ಹೇಳ್ತಾ ಇದ್ದಾರೆ ಮಿಥ್ಯಾತ್ವ ಪರಿಣಾಮ ಯಾವುದ? ನಾನು ಮನುಷ್ಯ ಇದ್ದೇನೆ, ನಾನು ಸಾಯಿಸ್ತೇನೆ, ನಾನು ಬದುಕಿಸ್ತೇನೆ. ನಿರಂತರ ಇದೇನೆ. ಬದುಕಿಸ್ತೇನೆ ಅನ್ನುವ ಬುದ್ಧಿಪೂರ್ವಕ ವಿಕಲ್ಪದ ಹಿಂದೆ ಸಾಯಿಸ್ತೇನೆ ಅನ್ನುವ ಅಭಿಪ್ರಾಯ ಗಾಢವಾಗಿ ಬಿದ್ದಿದ್ದ ಇದೆ. ಸುಖಿ ಮಾಡ್ತೇನೆ ಅನ್ನುವ ವಿಕಲ್ಪದೊಳಗ, ಪ್ರವೃತ್ತಿಯೊಳಗ ದುಃಖಿ ಮಾಡುವ ಸಾಧ್ಯತೆ ಇದೆ ಅನ್ನೋದು ಸಂಪೂರ್ಣ ವಿಶ್ವಾಸ. ನಮ್ಮ ಮಕ್ಕಳ ಸುಖದ ಸಲುವಾಗಿ ನಾವು ನಿರಂತರ ಉದ್ಯಮಶೀಲಿ ಇದಾವೆ ಅಥವಾ ಇಲ್ಲ? ನಮ್ಮ ಸುಖದ ಸಲುವಾಗಿ ಎಂಥ ಸುಖ? ದೇಹದ ಸ್ಥಿರತೆಯ ಪೂರ್ವಕ ವಿಷಯ ಸುಖ ರೀ. 5 ಇಂದ್ರಿಯಗಳ ವಿಷಯಗಳಿಂದ ಯಾವುದು ಬರ್ತಿದೆಯಲ್ಲ ಅನುಕೂಲ, ಅನ್ಸೋದು, ಸರಿ ಅನ್ಸೋದು. ಇಂಥ ಸುಖದ ಸಲುವಾಗಿ ನಾವು ಉದ್ಯಮ ಮಾಡ್ತಾ ಇದ್ದೇವೆ. ಇದರ ಅರ್ಥ, ಇದರ ಉದ್ಯಮದ ಹಿಂದ ನಾನು ದುಃಖಿ ಕೂಡ ಮಾಡೋದು ಸಾಧ್ಯ ಇದೆ. ನನ್ನನ್ನು
ಇತರರನ್ನ, ಮಕ್ಕಳದಲ್ಲಿ ಬಂತು, ಪರಿವಾರದಲ್ಲಿ ಬಂತು, ಅಲ್ಲಿ ಇತರರನ್ನ ದುಃಖಿ ಮಾಡೋ ಸಾಧ್ಯ ಇದೆ. ಅರೆ ಸುಖಿ ಮಾಡೋ ಸಾಧ್ಯ ಇದೆ ಅನ್ನೋ ಯಾವ ಅಭಿಪ್ರಾಯ ಸಾಧ್ಯ ಇದೆ ಅಲ್ಲಿ ಮಾಡ್ತೇನೆ, ಸುಖಿ ಮಾಡ್ತೇನೆ, ಸುಖಿ ಮಾಡಿದೆನು. ಅವನಿಗೊಂದು ಅವನದೇ ಆದಂಥ ಉದ್ಯೋಗ ತೆಗೆದುಕೊಟ್ಟ, ಅವನಿಗೊಂದು ಮದುವೆ ಮಾಡಿ ಅವನನ್ನು ಸುಖಿ ಮಾಡಿದೆ. ಒಂದು ಅನಾಥ ಹುಡುಗನ ತಂದು ಇಟ್ಕೊಂಡಿದ್ದು, ಬೆಳೆಸಿ ಅವನಿಗೊಂದು ಮದುವೆ ಮಾಡಿ ಅವನಿಗೊಂದು ಔಟ್ ಹೌಸ್ ಒಳಗೆ ಇರೋ ವ್ಯವಸ್ಥೆ ಮಾಡಿಕೊಟ್ಟು ಎಷ್ಟು ಧನ್ಯ ಅನ್ನಿಸ್ತಿದೆ. ಹಾಗಾದ್ರೆ ಅದರ ಹಿಂದೆ ನಾನು ಇವನನ್ನು ಸಾಯಿಸ್ತೇನೆ, ಇವನನ್ನು ದುಃಖಿ ಮಾಡ್ತೇನೆ ಅನ್ನೋದ ಅಭಿಪ್ರಾಯದೊಳಗೆ ಆ ಸಮಯದೊಳಗಿದ್ದೀರಿ. ಆ ಸಮಯದೊಳಗೆ ಒಂದನ್ನು ಬಿಟ್ಟು ಒಂದು ಇರೋದನ್ನ ಇಲ್ಲ ಅಂಥೇಳಿನ ಈಗ ನಮಗೆ ತಿಳ್ಕೊಳ್ಳೋ ಸಲುವಾಗಿ ವೀತರಾಗ ಅಂಥೇಳಿ ಹೇಳಿದ್ರಲ್ಲ, ರಾಗದ ಗರ್ಭದೊಳಗೆ ದ್ವೇಷ ಇದೆ ಏನಿಲ್ಲ, ರಾಗದ ಸಮಯದೊಳಗನೆ. ಅರೆ ಇದರ ಕುರಿತು ರಾಗ ಅಂಥೇಳಿ ಅಂದ್ರೆ ನನಗೆ ಸ್ವಭಾವ ಕುರಿತು ದ್ವೇಷ ಇದೆ ರೀ. ಇನ್ನು ಹೊರಗೆ ಕೂಡ ಇದರ ಕುರಿತಾಗಿ ರಾಗಿದೆ ಅಂದಮೇಲೆ ಇದಕ್ಕೆ ಯಾವುದು ಬಾಧಕ ಕಾಣಿಸ್ತಿದೆ ಅದರ ಕುರಿತಾಗಿ ದ್ವೇಷ ಇದೆ ರೀ. ಈ ಭಾವದ ಆಳ ಎಷ್ಟಿದೆ ರೀ. ಶಬ್ದ ಏನೋ ಸುಲಭ, ನಾನು ಸಾಯಿಸ್ತೇನೋ, ನಾನು ಬದುಕಿಸ್ತೇನೆ, ನಾನು ಸುಖಿ ಮಾಡ್ತೇನೋ, ನಾನು ದುಃಖಿ ಮಾಡ್ತೇನೆ, ನಾನು ದೇವಿದ್ದೇನೆ, ನಾನು ಮನುಷ್ಯ ಇದ್ದೇನೆ. ಅರೆ ಸಮ್ಯಕ್ ದೃಷ್ಟಿ ಜೀವದ ಅಂತಃಪರಿಣತಿಯೊಳಗ, ಅಂತಃಪರಿಣತಿ ಅರ್ಥಾತ್ ಶ್ರದ್ಧಾಜ್ಞಾನದ ವಿಷಯ, ಶ್ರದ್ಧಾಜ್ಞಾನದ ಆಧಾರ ಯಾವುದಿದೆಯೋ ಆ ಶುದ್ಧಾತ್ಮನ ಆಧಾರದಿಂದ ಯಾವ ಶ್ರದ್ಧಾಜ್ಞಾನ ರೂಪದ ಶ್ರದ್ಧಾಜ್ಞಾನ ನಿಜವಾಗಿ ಎರಡೇ ಇರುವುದಿಲ್ಲರಿ, ಅದರ ಜೊತೆಗೆ ಚಾರಿತ್ರನೂ ಇದ್ದೇ ಇರ್ತಿದೆ. ಹಾಗಾದ್ರೆ ಅಂತಃಪರಿಣತಿ ಅಂತಂದ್ರೆ ಶ್ರದ್ಧಾ ಜ್ಞಾನ ಚಾರಿತ್ರದ ಅಂತಃಪರಿಣತಿ ಅರ್ಥಾತ್ ಜೀವದ ರಾಗ ಯಾರದ್ದಿದೆ, ದ್ವೇಷ ಇದೆ, ಜೀವದ್ದು ಇದೆಯೋ ಅಥವಾ ಪರದ್ದು ಇದೆ ರೀ. ಅದ ರಾಗ ಯಾರದ್ದಿದೆ, ಅಪೇಕ್ಷಾ ಕಥನೆ ಇದೆ ರೀ. ರಾಗ ಯಾರದ್ದು ಇದೆ? ಅರೆ ರಾಗ ಜೀವದ್ದು ಇಲ್ಲವೇ ಇಲ್ಲ. ಜ್ಞಾನದ ದೃಷ್ಟಿ ಪರಸನ್ಮುಖ ಇರುವುದರಿಂದ ರಾಗ ಆಗ್ತಿದೆ, ಆತ್ಮನ ಸನ್ಮುಖ ಇರುವುದರಿಂದ ರಾಗ ಆಗ್ತಿದೆ ಅಂದರೆ ಪರದ ಸಲುವಾಗಿ ಅಲ್ಲ. ಒಟ್ಟು ರಾಗ ಪರಿಣಾಮ ಆಗ್ತಿದೆ ಅನ್ನೋ ಆತ್ಮನ ಸನ್ಮುಖ ಇರಬೇಕು. ಹಾಗಾದರೆ ಅದ ಆತ್ಮನದೇ ಪರ್ಯಾಯ ಇದ್ರೂ ಕೂಡ ಆ ಪರ್ಯಾಯದೊಳಗೆ ಯಾವ ರೂಪ ಇದೆಯಲ್ಲ ಆ ರೂಪ ಅನ್ಯರ್ಥ ಇದೆ ರೀ. ರಾಗದ ಯಾವುದರ ರೂಪ ಇದೆ, ಅನ್ಯರ್ಥ ಇದೆ. ವಿಷಯದ ಸಮೀಪ, ವಸ್ತುವಿನ ಸಮೀಪ, ಪರ್ಯಾಯದ ಸಮೀಪ ಜ್ಞಾನದ ಸೂಕ್ಷ್ಮತೆಯಿಂದ ಹೋಗಿ ತಿಳ್ಕೊಳ್ಳುವ ಪ್ರಯತ್ನ ಮಾಡೋದು. ಜೀವದ ಪರ್ಯಾಯದಲ್ಲೇನೆ ಯಾವ ರಾಗ ಕಾಣಿಸ್ತಾ ಇದೆ, ಯಾವ ವಿಕಾರ ಕಾಣಿಸ್ತಾ ಇದೆ, ಆ ವಿಕಾರ ಜೀವದ ಜ್ಞಾನ ಪರಸನ್ಮುಖ ಇರುವುದರಿಂದ, ಚೈತನ್ಯದ ವೃತ್ತಿ ಪರಸನ್ಮುಖ ಇರುವುದರಿಂದ ಆ ಪರ್ಯಾಯದೊಳಗ ರಾಗ ಆಗಿದೆ. ಪರ್ಯಾಯ ದ್ರವ್ಯದಿಂದ ಬೇರೆ ಇದೆಯೇನ, ಆ ವಿಷಯ ಬೇರೆ ಇಲ್ಲ. ದ್ರವ್ಯದಿಂದ ಪರ್ಯಾಯ ಬೇರೆ ಇಲ್ಲ. ಆದ್ರೂ ಕೂಡ ರಾಗರೂಪ ಪರ್ಯಾಯದ ವಿದ್ಯಮಾನತೆಯೊಳಗ ದ್ರವ್ಯವನ್ನು ಗುರುತಿಸುವ ಸಾಧನ ಯಾವುದೂ ಇಲ್ಲ. ಈ ಮಾತು ಸತ್ಯ ಇದ್ರೂ ಕೂಡ ರಾಗರೂಪ ಪರ್ಯಾಯದ ವಿದ್ಯಮಾನತೆಯೊಳಗ ಪರ್ಯಾಯದಿಂದ ಅಭಿನ್ನ ಇರುವಂತಹ ದ್ರವ್ಯ ಸ್ವಭಾವ ರಾಗರೂಪ ಆಗಿಲ್ಲ. ಇನ್ನೊಂದ್ಸಲ ಬೇಕೇನ್ರಿ? ಯಾವ ಜ್ಞಾನ ಅರ್ಥಾತ್ ಚಿತ್ತವೃತ್ತಿ ಪರಸನ್ಮುಖ ಇದೆಯೋ ಅಲ್ಲಿ ಆತ್ಮನ ಪರ್ಯಾಯದೊಳಗ ವಿಕಾರ ಆಗಿದೆ. ಆ ಪರ್ಯಾಯ ಆತ್ಮನಿಂದ ಅಭಿನ್ನ ಇದ್ರೂ ಕೂಡ, ಆತ್ಮನಿಂದ ಅಭಿನ್ನ ಇದ್ರೂ ಒಂದು ಮಾತು, ಎರಡನೇ ಮಾತ
ಆತ್ಮ ಆ ಸಮಯದೊಳಗ ಅದೇ ರೂಪದನ್ರಿ, ವಿಕಾರ ರೂಪನ. ಯಾಕೆ? ಅದಕ್ಕೆ ಕಾರಣ ಇದೆ ರೀ. ಕಾರಣ ಏನ? ಆ ಪರ್ಯಾಯವನ್ನು, ವಿಕಾರಿ ರೂಪ ಆಗಿರುವಂಥ ಪರ್ಯಾಯದೊಳಗ ಆತ್ಮನನ್ನು ತಿಳ್ಕೊಳ್ಳುವಂಥ ಯಾವ ವ್ಯವಸ್ಥೆ ಇಲ್ಲ. ಹಾಗಾದ್ರೆ ಆ ದ್ರವ್ಯಕ್ಕ ಪರ್ಯಾಯವನ್ನು ಹೊರತುಪಡಿಸಿ ತನ್ನನ್ನು ಶುದ್ಧ ಮಾಡುವ ಸಾಧನೆ ಯಾವುದೂ ಇಲ್ಲ. ಈ ಕಾರಣದಿಂದ ಆ ಸಮಯದೊಳಗ ದ್ರವ್ಯವೇ ವಿಕಾರ ರೂಪ ಆಗಿದೆ ಅನ್ನುವ ಕಥನ ಇದೆ ರೀ. ಕಥನ ಅಸತ್ಯ ಇದೆ, ಸತ್ಯ ಇದೆ ರೀ. ಸತ್ಯ ಇದೆ ರೀ, ಸತ್ಯ ಇದೆ. ಸತ್ಯ ಇರುವೆಳೆದೊಳಗೂ ಕೂಡ ಯಾವ ಆತ್ಮ ವಿಕಾರ ರೂಪ ಆಗಿದ್ದಾನೆ ಯಾವ ಸಮಯದಲ್ಲಿ, ಆ ಸಮಯದೊಳಗನ ವಿಕಾರದಿಂದ ಅತ್ಯಂತ ಅಸ್ಪೃಷ್ಟ ಇದ್ದಾನೆ. ಇದಕ್ಕೆ ವಸ್ತು ಸ್ವರೂಪ ಅನ್ನೋದ್ರಿ. ಇದಕ್ಕೆ ವಸ್ತು ಸ್ವರೂಪ ಯಾವ ಆ ರೀತಿ ತಿಳಿತಾನೋ ಆ ವೇಳೆದೊಳಗೆ ಭೇದ ಜ್ಞಾನ ಅನ್ನೋದು. ವಸ್ತು ಸ್ವರೂಪ ಇದೆ. ಜ್ಞಾತ ಯಾವುದ? ಜ್ಞಾತ ರಾಗದೊಳಗನ ಒಂದಾಗಿ ಹೋಗಿದ್ದಿರಲ್ಲ. ಜ್ಞಾತ ಇದ ದ್ರವ್ಯದ ಸ್ವಭಾವ ಅಲ್ಲ, ಜ್ಞಾತ ಇದ ಪರ್ಯಾಯದೊಳಗೆ ವ್ಯಕ್ತ ಸ್ವಭಾವ ಇದ್ರ ಜ್ಞಾತ ದ್ರವ್ಯ ಅನ್ನೋದ್ರಿ. ಅಂಥೇಳಿ ನೋಡ್ರಿ, ಯಾವುದನ್ನು ಒಂದು ರೀತಿಯಿಂದ ಸಮಗ್ರವಾಗಿ ತಿಳಿದುಕೊಳ್ಳೋದ ಅಥವಾ ಕಥನ ಮಾಡೋದ ಸಾಧ್ಯ ಇಲ್ಲ. ಛದ್ಮಸ್ಥನಿಗೆ ತಿಳ್ಕೊಳ್ಳೋ ಸಾಧ್ಯ ಇಲ್ರಿ. ಶ್ರುತಜ್ಞಾನಿಗೆ ಒಂದೊಂದು ಅವಯವದ ಮೂಲಕನ ತಿಳ್ಕೊಳ್ಳೋದಿದೆ ರೀ. ಅರೆ ಶಾದ್ವಾದ ಕಥನ ಮಾಡುವ ವೇಳೆದೊಳಗ ವಿಪರೀತತೆಯನ್ನು ತಿಳಿಸಿಕೊಡುವ ವೇಳೆದೊಳಗ ಆನೆಯ ವಿಭಾಗಗಳನ್ನು ಹೇಳಿದರು. ಸೊಂಡಿಲನ್ನು ಮುಟ್ಟಿ ನೋಡಿದ, ಕಿವಿಯನ್ನು ಮುಟ್ಟಿ ನೋಡಿದ, ಆ ಬೆನ್ನನ್ನು ಮುಟ್ಟಿ ನೋಡಿದ, ಕಾಲನ್ನು ಮುಟ್ಟಿ ನೋಡಿದ, ಹೀಗೆಲ್ಲ ಬಂತಾರೆ. ಇದು ಎಲ್ಲ ಸತ್ಯ ಇದ್ರೂ ಕೂಡ ಆನೆ ಸೊಂಡಿಲಂದ್ರೆ ಆನೆ ಅಲ್ಲ, ಆ ಬೆನ್ನ ಅಥವಾ ಹೊಟ್ಟೆ ಅಂದ್ರೆ ಆನೆ ಅಲ್ಲ, ಕಾಲಂದ್ರೆ ಆನೆ ಅಲ್ಲ. ಇದೆಲ್ಲ ಸತ್ಯ ಇದ್ರೂ ಕೂಡ ಛದ್ಮಸ್ಥನ ಜ್ಞಾನ ಪ್ರತಿಪಾದನೆ ಮಾಡುವ ವೇಳೆದೊಳಗ ಅಥವಾ ವಿಕಲ್ಪ ರೂಪದಿಂದ ತಿಳ್ಕೊಳ್ಳುವ ವೇಳೆದೊಳಗ ಇಂಥ ವಿಶಾಲವಾದಂಥ ಹೊಟ್ಟೆ ಇರುವಂಥ ಆನೆ ಇದೆ, ಈ ಪ್ರಕಾರದ ಸೊಂಡಿಲ ಇರುವಂಥ ಆನೆ ಇದೆ. ಒಂದೊಂದು ವಿಭಾಗದ ಮೂಲಕನರೇ ಆನೆಯನ್ನು ಯಾವಾಗ ಸಮಗ್ರ ರೂಪದಿಂದ ತಿಳಿತಾನೋ ಆ ವೇಳೆದೊಳಗೂ ವಿಕಲ್ಪ ಇರುವುದಿಲ್ಲ. ಅದು ಪ್ರಮಾಣ ಜ್ಞಾನ ಇದೆ. ಆದ್ರೆ ಆನೆಯನ್ನು ತಿಳಿಸಿಕೊಡುವ ಪದ್ಧತಿ ಯಾವಾಗಿದೆ ಆಗ ಹಾಗೆ ಇಂಥ ಸೊಂಡೆ ಇರ್ತಿದೆ. ಹಾಗೆಯೇ ಶ್ರುತಜ್ಞಾನ ಹೇಗಿದೆ ರೀ? ಸಮಗ್ರ ರೂಪದಿಂದ, ನಿರ್ವಿಕಲ್ಪ ರೂಪದಿಂದ ವಸ್ತುವನ್ನು ಛದ್ಮಸ್ಥ ದಶೆ ಅರ್ಥಾತ್ ಅನುಭೂತಿಯ ಸಮಯವನ್ನು ಬಿಟ್ಟು ನಿನ್ನೆ ಬಂದು ಹೋಗಿದ್ದೀರಿ. ವಿಷಯ ಎಲ್ಲಿ? ಸಂಪದದೊಳಗಡೆ ಬಂದು ಹೋಗಿದೆ. ಅರೆ ಮೈ ಮೇಲೆ ಎಚ್ಚರ ಇರಬೇಕು ಸ್ವಲ್ಪ. ನಿನ್ನೆ ಕಾಲೊಳಗೊಂದು ಮುಳ್ಳು ಚುಚ್ಚಿತ್ತು ಅಂತಂದ್ರೆ ಅದು ಇವತ್ತು ಮರೆಯೋದಿಲ್ರಿ. ನೋವು ಇಲ್ದಿದ್ರೂ ಮರೆಯೋದಿಲ್ರಿ. ಹಾಗಾದ್ರೆ ಇದು ಒಳಗೆ ಚುಚ್ಚಬೇಕನ್ಬೇಡ್ರಿ ಮಾತ. ಅನುಭೂತಿಯ ಸಮಯದೊಳಗೆ, ಸ್ವಾನುಭವದ ಸಮಯದೊಳಗೆ ಅವನಿಗೆ ವಸ್ತುವಿನ ಜ್ಞಾನ ನಿರ್ವಿಕಲ್ಪ ಇದೆ ರೀ. ಛದ್ಮಸ್ಥನಿಗೆ, ಕೇವಲಿಗಳಿಗೆ ಅದು ನಿರ್ವಿಕಲ್ಪನ ಇದೆ. ಅಲ್ಲಿ ವಿಕಲ್ಪದ ಪ್ರಶ್ನೆಯೇ ಇಲ್ಲ ಅಂಥೇಳಿ ಎಚ್ಚರಿಕೆ ನೀಡಲಾಗಿತ್ತು. ಸಮ್ಯಕ್ ದರ್ಶನದೊಳಗೆ ವಿಷಯ ಶುದ್ಧಾತ್ಮ ಮತ್ತು ಶ್ರುತಜ್ಞಾನದೊಳಗೆ ಶುದ್ಧಾತ್ಮ, ಇದರಲ್ಲಿ ಭೇದ ಇದೆ. ಛದ್ಮಸ್ಥ ದಶೆಯೊಳಗೆ ಭಲೆಯಾದ ಭಾವಶ್ರುತಜ್ಞಾನ ಇದ್ರೂ ಆ ಆತ್ಮನನ್ನ ಅವನು ಭೇದ ರೂಪವಾಗಿನ ತಿಳಿತಾನೆ. ನಿಜಾತ್ಮನನ್ನ ಭೇದ ರೂಪವಾಗಿನ ತಿಳಿತಾನ್ರಿ. ಅದು ಶ್ರುತಜ್ಞಾನದ ಸ್ವರೂಪನ ಆಗಿದೆ. ಅನುಭವದ ಸಮಯದೊಳಗ ಭೇದಾಭೇದದ ಮಾತಿಲ್ಲ. ಅಭೇದ ರೂಪದಿಂದ ತಿಳಿತಾನೇನ? ಇಲ್ಲ. ಭೇದಾಭೇದದ ಮಾತಿಲ್ಲ. ಹಾಗಾದರೆ ಏನು? ಅದರದ ಅನುಭೂತಿ ಇದೆ ರೀ, ಆಗಿದೆ ಅದ. ಅದಕ್ಕೆ ಶಬ್ದದ ಮೇಲೆ ಜಾಸ್ತಿ ಅಧಿಕ ಒತ್ತು ಕೊಡೋದನ್ನು
ವಿಷಯ ಗ್ರಹಣ ಮಾಡುವಂಥ ಪ್ರಯತ್ನ ಮಾಡಬೇಕು. ಅರೂಪಿ ಆತ್ಮ ಅರೂಪಿ ಜ್ಞಾನದ ಮೂಲಕ ಅರೂಪಿ ಪದಾರ್ಥವನ್ನು ತಿಳಿಯೋದಿದೆ. ಅರೂಪಿ ಪದಾರ್ಥ ಯಾವುದ? ಶಬ್ದದ ಮೂಲಕ, ರೂಪಿ ಶಬ್ದದ ಮೂಲಕ ಯಾವುದರ ಪ್ರತಿಪಾದನೆ ನಡೆದದ್ದು ಇದೆಯೋ ಮತ್ತೆ ಹೋಗೋದಂದ್ರೆ ಅಲ್ಲಿ ಎಲ್ಲಿ? ಜ್ಞಾನ ಸಮಯ, ಶಬ್ದ ಸಮಯ, ಅರ್ಥ ಸಮಯ. ಅರ್ಥ ಅರ್ಥಾತ್ ಪದಾರ್ಥ. ಪದಾರ್ಥ 6 ದ್ರವ್ಯ ಅದಾವ್ರಲ್ಲ, ಆ 6 ದ್ರವ್ಯದೊಳಗ ಯಾವುದು ರೂಪಿ ಇದೆ ಹೇಳ್ರಿ? ಯಾವುದು ರೂಪಿ ಇದೆ? ಯಾವುದರ ಕಥನ? 6 ದ್ರವ್ಯದ ಕಥನ ರೂಪಿ ಶಬ್ದದ ಮೂಲಕ ಆದರನು ಕೂಡ ಶ್ರುತಜ್ಞಾನಕ್ಕ ಯಾವ ದ್ರವ್ಯ ಕಾಣಿಸ್ತಿದೆ? ಕಾಣಿಸ್ತಿದೆ ಪುದ್ಗಲ ದ್ರವ್ಯ ಇಲ್ರಿ. ಪರಮಾಣು ಕಾಣಿಸ್ತಿದೆ ಅಂದ್ರೆ ಯಾವುದ ಸ್ಕಂಧ ಇದೆಯೋ ಅದ ಪುದ್ಗಲದ ವಿಕಾರ ಇದೆ. ಹಾಗಾದ್ರೆ ಶಬ್ದದ ಮೂಲಕ, ಶಬ್ದ ಸಮಯದ ಮೂಲಕ ಯಾವ ಅರ್ಥದ ಪ್ರತಿಪಾದನೆ ಆಗ್ತಿದೆಯೋ ಅದನ್ನ ಜ್ಞಾನ. ಆ ಅರ್ಥ ಬೇಕಾದ್ರೆ 6 ಜಾತಿಯದು ಯಾವುದೇ ಇರಬಹುದು. ಅವ 5 ಅರೂಪಿ ಅದಾವು, ಪ್ರಶ್ನೆ ಇಲ್ಲ. ರೂಪಿ ಪುದ್ಗಲದ ಎಷ್ಟು ವಿವೇಚನೆ ಇದೆ ರೀ? ಭಾಷಾವರ್ಗಣ, ಮನೋವರ್ಗಣ, ಆಹಾರವರ್ಗಣ ಎಷ್ಟದಾವ? ತೈಜಸ ವರ್ಗಣ, ಕಾರ್ಮಣ ವರ್ಗಣ ಎಷ್ಟೆಲ್ಲ ಅದಾವ್ರಿ. ಅವು ರೂಪಿ ಅದಾವೇನ? ರೂಪಿ ಅದಾವ್ರಿ, ಅವು ರೂಪಿನ ಅದಾವ್ರಲ್ಲ. ಆದ್ರ ಛದ್ಮಸ್ತನ ಜ್ಞಾನಕ್ಕ ಅವು ತಿಳಿದು ಬರುತ್ತಿಲ್ಲ. ಒಂದು ನೋ ಕರ್ಮವನ್ನು ಹೊರತುಪಡಿಸಿ ಬೇರೆ ಏನು ತಿಳಿದು ಬರ್ತಿದ್ದೀರಿ? ಹಾಗಾದ್ರೆ ಕಥನ ಶಬ್ದ ಸಮಯದ ಮೂಲಕ ಯಾವ ಕಥನ ಆಗ್ತಿದೆಯಲ್ಲ ಪುದ್ಗಲ ದ್ರವ್ಯದ್ರೆ ಅದನ್ನು ತಿಳಿಬೇಕಾದ್ರ ಜ್ಞಾನ ಎಂಥದ್ದು ಇದೆ? ಜ್ಞಾನ ಎಂಥದ್ದಿದೆ? ಅರೂಪಿ ಇದೆ. ಮತ್ತು ಆ ಜ್ಞಾನದ ವಿಷಯ ಎಂಥದ್ದಿದೆ? ಅರೂಪಿ ಇದೆ. ಜ್ಞಾನದ ವಿಷಯ ಪುದ್ಗಲದ್ರಿ ಕಥನ. ಪುದ್ಗಲದ ಕಥನ ಆಗಮದೊಳಗೆ ಬಂತ. ಪುದ್ಗಲದ ಕಥನ ಯಾವುದು ಮಾಡುತ್ತಿದೆಯೋ ಅದಕ್ಕೇನಂದ್ರು? ಶಬ್ದ ಸಮಯ ಅಂತಾರೆ. ಆ ಕಥನ ಯಾವುದು ಮಾಡ್ತಾ ಇದೆ? ಶಬ್ದ ಸಮಯ. ಅದ ಸ್ವಯಂ ಏನಿದೆ ರೀ? ಪುದ್ಗಲ ಇದೆ ರೀ. ತಿಳಿತಾ ಇದೆ ಅಲ್ಲ? ಪುದ್ಗಲದ ಕಥನ ಯಾವುದು ಮಾಡ್ತಾ ಇದೆಯೋ ಅದು ಶಬ್ದ ಸಮಯ ಇದೆ. ಶಬ್ದ ಸಮಯ ಸ್ವಯಂ ಏನಿದೆ? ಪುದ್ಗಲ ಇದೆ. ಆದ್ರೆ ಆ ಪುದ್ಗಲದ ಕಥನವನ್ನು ತಿಳಿಬೇಕಾಗಿರುವಂತಹ ಜ್ಞಾನ, ಜ್ಞಾನ ಸಮಯ ಅದು ಅರೂಪಿ ಇದೆ. ಅರೂಪಿ ಜ್ಞಾನ ರೂಪಿಯನ್ನು ಹೇಗೆ ತಿಳಿತಿದ್ದೀರಿ? ಅರೂಪಿ ಜ್ಞಾನ ರೂಪಿಯನ್ನು ಹೇಗೆ ತಿಳಿತಿದೆ? ತಿಳಿತಿದೆಯೋ ಅಥವಾ ಇಲ್ಲ? ಅರೆ ಅದು ರೂಪಿ ಇಲ್ಲನರೇ. ಈ ಜ್ಞಾನಕ್ಕೆ ಅದು ರೂಪಿ ಇಲ್ಲ. ಈ ಶ್ರುತಜ್ಞಾನಕ್ಕೆ ಅದು ರೂಪಿ ಇಲ್ಲ. ಪುದ್ಗಲ್ರಿ. ಅದಕ್ಕೆ ಆಚಾರ್ಯ ಭಗವಂತರ ಹೇಳಿರುವಂತಹ ಕಲಿಕಾಲ ಸರ್ವಜ್ಞ ಭಗವಾನ್ ಕುಂದು ದೇವ ಹೇಳಿರುವಂಥ ಪ್ರಥಮ ರಚನೆ ಯಾವ ಪಂಚಾಸ್ತಿಕಾಯ ಸಂಗ್ರಹ ಇದೆಯೋ ಅದರೊಳಗ ಅತ್ಯಂತ ಪ್ರಸಿದ್ಧ ವಿಷಯ 2 ನನ್ನ ಅಭಿಪ್ರಾಯದ ಪ್ರಕಾರ. ಇನ್ನೂ ಬಹಳ ಅದಾವ. ಆದ್ರೆ ಪ್ರಾರಂಭದ ಭೂಮಿಕೆಯೊಳಗೆ 2. ಮೊದಲನೇ, 2ನೇ, 3ನೇ ಗಾಥೆಯೊಳಗನ ಶಬ್ದ ಸಮಯ, ಅರ್ಥ ಸಮಯ ಮತ್ತು ಜ್ಞಾನ ಸಮಯ ಬರ್ತಿದೆ. 8ನೇ ಗಾಥೆಯೊಳಗೆ ಬರ್ತಿದೆ ಏನ? ಮಹಾಸತ್ತ ಮತ್ತು ಅವಾಂತರ ಸತ್ತ. ಬಹಳ ವಿಷಯ ಅಂದ್ರೆ ವಿಷಯ ರೀ. ಹಾಗಾದ್ರೆ ಆ ಮಹಾಸತ್ತ ಶ್ರುತಜ್ಞಾನದ ವಿಷಯ ಇದೆ ಅಂದ್ರೆ ಅಂಥೇಳೇನ ಹೇಳಿದ್ರಿ. ಅಜ್ಞಾನಿ ಏನ್ ಬೇಕಾದ ತಿಳಿಬಹುದ್ರಿ. ಇದನ್ನು ಪುದ್ಗಲ ಅಂಥೇಳಿನೂ ತಿಳಿಬಹುದು, ಮತ್ತೇನಂತ ತಿಳಿಬಹುದು? ಜೀವಂತನೂ ತಿಳಿಬಹುದ್ರಿ. ಹೌದೇನಲ್ರಿ? ಇದು ಅಜ್ಞಾನಿಯ ಚಿಹ್ನ ಇದೆ ರೀ. ಇದನ್ನು ಪುದ್ಗಲಂತೂ ತಿಳಿಬಹುದು, ಇದನ್ನು ಜೀವಂತೂ ತಿಳಿಬಹುದು. ನಾನು ಮನುಷ್ಯ ಇದ್ದೇನೆ ಅನ್ನೋದೇನಿದೆ ರೀ? ಜೀವಂತ ಹೇಳಿ ತಿಳಿತಲ್ಲ ಪುದ್ಗಲವನ್ನ. ಆದರೆ ಒಂದು ಮಾತು ಇದೆ, ವಿಶ್ವದ 6 ಜಾತಿಯ ದ್ರವ್ಯಗಳನ್ನು ಒಂದು ಸಮ್ಯಕ್ ಜ್ಞಾನನ ತಿಳಿತಿದೆ. ಸಮ್ಯಕ್ ಜ್ಞಾನದೊಳಗೆ 2 ಭೇದ ಅದಾವ. ಯಾವ? ಒಂದು ಕೇವಲ ಜ್ಞಾನ, ಒಂದು ಶ್ರುತ ಜ್ಞಾನ. ಸಮ್ಯಕ್ ಜ್ಞಾನದೊಳಗೆ 5 ಭೇದ ಇಲ್ರಿ. ಮತಿ, ಶ್ರುತ, ಅವಧಿ, ಮನ, ಪರ್ಯಾಯ, ಕೇವಲ. ವಿಶ್ವದ 6 ಜಾತಿಯ ದ್ರವ್ಯಗಳನ್ನು ತಿಳಿಯುವಂಥದ್ದ ಒಂದು ಸಮ್ಯಕ್ ಜ್ಞಾನನ ಇದೆ. ಆ ಸಮ್ಯಕ್ ಜ್ಞಾನದೊಳಗೆ 2 ಭೇದ ಅದಾವ. ಒಂದು ಕೇವಲ ಜ್ಞಾನ, ಒಂದು ಶ್ರುತ ಜ್ಞಾನ. ಹಾಗಾದ್ರೆ ಆ ಶ್ರುತ ಜ್ಞಾನ ಹೇಗಿದೆ? ಪರೋಕ್ಷ ಇದೆ.
ಪರೋಕ್ಷ ಇದೆ. ಕೇವಲ ಜ್ಞಾನ ಹೇಗಿದೆ? ಪ್ರತ್ಯಕ್ಷ ಇದೆ. ಕೇವಲ ಜ್ಞಾನ ಪ್ರತ್ಯಕ್ಷ ಇದೆ, ಶ್ರುತ ಜ್ಞಾನ ಪರೋಕ್ಷ ಇದೆ. ಆ ಪರೋಕ್ಷ ಜ್ಞಾನದ ಮೂಲಕ ತಿಳಿಯುವಂಥ ವಿಷಯ ಮತ್ತು ಆ ಪ್ರತ್ಯಕ್ಷ ಜ್ಞಾನದ ಮೂಲಕ ತಿಳಿಯುವಂಥ ವಿಷಯ, ಅದರಲ್ಲಿ ಭೇದ ಇದೆ ಅಂತ? ವಿಷಯ ಭೇದಿಲ್ಲ. ಅದೇ ಆರು ದ್ರವ್ಯಗಳನ್ನ ಹೇಗಿದಾವೆಯೋ ಹಾಗೆ ಸಮ್ಯಕ್ ಜ್ಞಾನ ತಿಳಿತಿದೆ. ಯಾವುದ? ಶ್ರುತ ರೂಪ ಇರಲಿ ಅಥವಾ ಕೇವಲ ರೂಪ ಇರಲಿ, ಅದರ ವ್ಯತ್ಯಾಸ ಏನೂ ಇಲ್ಲನ? ಇದೆ ಅಲ್ಲ, ಏನಿದೆ? ಅದು ಪ್ರತ್ಯಕ್ಷ ತಿಳಿತಿದೆ, ಇದು ಪರೋಕ್ಷ. ಇವುಗಳದ್ದೆಲ್ಲ ದೀರ್ಘ ವಿಚಾರ ಮಾಡಬೇಕಾಗ್ತಿದೆ. ವಿಚಾರ ಶಕ್ತಿ ಇದೆ, ಆದ್ರೆ ಆ ವಿಚಾರ ಶಕ್ತಿ ಬರೀ ಇದರಲ್ಲೇ ತೊಡಗಿದ್ದೀರಿ. ಯಾವುದರಲ್ಲೇ? ನಾ ಸುಖಿ ಮಾಡ್ತೇನೋ, ದುಃಖಿ ಮಾಡ್ತೇನೋ, ಬದುಕಿಸ್ತೇನೋ, ಸಾಯಿಸ್ತೇನೋ, ನಾನು ಮನುಷ್ಯ ಇದ್ದೇನೋ ದೇವಿ. ಯಾವಾಗ ವಿಕಲ್ಪ ಮಾಡಿದ್ದೀರಿ ನೀವು ನಾನು ಮನುಷ್ಯ ಇದ್ದೇನೆ ಅಂತೇಳಿ? ನಾನು ಬ್ರಹ್ಮಾನಂದಿ ಇದ್ದೇನೆ ಯಾವಾಗ ವಿಕಲ್ಪ ಮಾಡಿದ್ದೀರಿ? ಯಾವಾಗ ಹೇಳ್ರಿ? ನಿದ್ರೆಯೊಳಗೋ ಅರೆ ಸ್ವಪ್ನ ಬಿದ್ರೂ ನಾನು ಬ್ರಹ್ಮಾನಂದ ಅನ್ನೋ ಸ್ವಪ್ನ ಬೀಳೋದಿಲ್ರಿ. ಈಗ ವಿಷಯ ಬೇರೆ ಇದೆ ಭಾಲಚಂದ್ರ ಭಾಯಿ. ಏನ? ನಾ ತಿರಿಹಂಚಿದೇನೋ, ಪಕ್ಷಿ ಇದೇನೋ, ಗುಬ್ಬಚ್ಚಿ ಇದೇನೋ, ಆನೆ ಇದೇನೋ, ಎಮ್ಮೆ ಇದೇನೋ, ಇದಂತೂ ಬೀಳೋದೇನೇ ಇಲ್ಲ. ಪುರುಷನಿಗೆ ನಾ ಸ್ತ್ರೀ ಅದೇನೋ, ನಾ ಸೀರೆ ಉಟ್ಕೊಂಡಿದ್ದೇನೋ, ನಾ ಮಂಗಳಸೂತ್ರ ಹಾಕೊಂಡಿದ್ದೇನೋ, ಅದು ಯಾವಾಗೂ ಕನಸು ಬೀಳೋದೇನೇ ಇಲ್ಲ. ಹೀಗೆ ಇರುವೆಳೆದೊಳಗೂ ಕೂಡ ಸ್ವಪ್ನದೊಳಗ ನಾ ಭಾಲಚಂದ್ರದೇನ ಅಂಥೇಳಿ ಯಾವಾಗ ಬಿದ್ದಿತ್ತು? ಅಂದ್ರನ ನಾನು ಮನುಷ್ಯ ಇದ್ದೇನೆ ಮತ್ತು ಮನುಷ್ಯನಿಗೆ ಸಂಬಂಧಿಸಿದ ಯಾವ ಈ ನಾಮಾವಳಿ ಮೊದಲಾದವು ಇದಾವೆಯೋ ಅವುಗಳದ್ದು ವಿಕಲ್ಪ ಈ ಜೀವನಿಗೆ ಸ್ವಪ್ನದೊಳಗೂ ಕೂಡ ಇಲ್ಲ. ಅಷ್ಟು ಗಾಢ ನಿರ್ವಿಕಲ್ಪ ಸಾಮಾನ್ಯ ಇದೆ ರೀ ಇವನಿಗೆ ಅಂಥೇಳಿ. ಅದರದ ವಿಸ್ತಾರ ಎಷ್ಟಿದೆ ರೀ? ಅಸಂಖ್ಯಾತ ಲೋಕ ಪ್ರಮಾಣ ಅಂದ್ರೆ ಒಂದು ಪರಿಣಾಮದ ಯಾವಾಗ ಕತ್ತರಿಸೋದ? ಅಸಂಖ್ಯಾತ ಲೋಕ ಪ್ರಮಾಣ ಮಿಥ್ಯಾತ್ವದ ಪರಿಣಾಮದ ಅದು ವಿಸ್ತಾರ ಭೇದ ಮಾಡಿದರ ಅಸಂಖ್ಯಾತ ಲೋಕ ಪ್ರಮಾಣ. ಆ ಅಸಂಖ್ಯಾತ ಲೋಕ ಪ್ರಮಾಣದ ಹಿಂದೊಮ್ಮೆ ಹೇಳಿದ್ದಿತ್ತು ನೆನಪಿಗೆ ತಗೊಳ್ಳೋದೇ. ಲೋಕಾಕಾಶ ಎಷ್ಟಿದೆ ರೀ? 343 ಘನರಜ್ಜು ಪ್ರಮಾಣ. ಒಂದು ರಜ್ಜು ಎಷ್ಟಕ್ಕಂತಾರ್ರಿ? ಎಷ್ಟು ಪ್ರದೇಶಕ್ಕ? ಒಂದು ಭಾರವಾದ, ಎಷ್ಟು ಭಾರ? 1,00,000 ಯೋಜನದ ಭಾರವಾದ ಲೋಹದ ಉರುಳಿಯನ್ನ ಮೇಲಿನಿಂದ ಬಿಟ್ಟರೆ ಅದು 6 ತಿಂಗಳವರೆಗೆ ಎಷ್ಟು ಕ್ಷೇತ್ರದೊಳಗೆ ಹೋಗ್ತಿದೆಯಲ್ಲ ಅದಕ್ಕೊಂದು ರಜ್ಜು ಅಂತಾರೆ. ಹಾಗಾದ್ರೆ ಅಷ್ಟ ಕ್ಷೇತ್ರದೊಳಗಿನ ಪ್ರದೇಶ ಎಷ್ಟ್ರಿ? ಒಂದು ಪರಮಾಣು ನಿಲ್ಲಲಿಕ್ಕೆ ಎಷ್ಟು ಸ್ಥಳಾವಕಾಶ ಬೇಕೋ ಅದಕ್ಕೊಂದು ಪ್ರದೇಶ ಅಂದ್ರೆ. ಹಾಗಾದ್ರೆ 6 ತಿಂಗಳ ತನಕ ಅದು ಲೋಹದ ಉರುಳಿ ಹೋಗ್ಬೇಕಾದ್ರೆ ಎಷ್ಟಾಯ್ತು ಅದು ಕ್ಷೇತ್ರ? ಅದರೊಳಗೆ ಪ್ರದೇಶ ಎಷ್ಟ್ರಿ? ಇದಕ್ಕಂತಾರ ಒಂದು ಲೋಕಾಕಾಶ ರೀ. ಆ ಲೋಕಾಕಾಶದೊಳಗೆ 14 ರಜ್ಜು ಎತ್ತರ, 343 ಘನರಜ್ಜು ಪ್ರಮಾಣ ವಿಸ್ತಾರ ರೀ. ಹಾಗಾದ್ರೆ ಅದರಲ್ಲಿ ಪ್ರದೇಶ ಎಷ್ಟಿರ್ಬೋದು? ಶಬ್ದ ಬಹಳ ಸುಲಭವಾಗಿದಾವ್ರಿ ನಮ್ಗ. ಅದರಲ್ಲಿ ಪ್ರದೇಶ ಎಷ್ಟಿರಬಹುದು? ಒಂದು ಮಾತು. ಇದಾಯ್ತು ಒಂದು ಲೋಕಾಕಾಶವೇ. ಆದರೆ ಇಲ್ಲಿ ಹೇಳಿದರೆ ಅಸಂಖ್ಯಾತ ಲೋಕಾಕಾಶ, ಅಸಂಖ್ಯಾತ ಲೋಕ ಪ್ರಮಾಣ. ಇಂಥ ಲೋಕ ಒಂದ ಎರಡ ಅಲ್ಲ, ಅಸಂಖ್ಯಾತ ಇದ್ರೂ ಕೂಡ ನಿನ್ನ ಮಿಥ್ಯಾತ್ವ ಪರಿಣಾಮದ ಆ ಅಶುದ್ಧತೆ ಇದೆಯಲ್ಲ ಅದ ಅಷ್ಟರೊಳಗೆ ಹಿಡಿಸ್ಥಿತಿ ಇಲ್ಲ, ಗೊತ್ತಿಲ್ಲ. ಬಹಳ ಸಭ್ಯ ಕಾಣಿಸ್ತೇವ್ರಿ ನಾವು. ಇರಬಹುದನು ಇನ್ನೊಬ್ಬರ ಸಲುವಾಗಿ, ಹೌದೇನಿಲ್ರಿ? ಇನ್ನೊಬ್ಬರ ಸಲುವಾಗಿ ಪ್ರಾಮಾಣಿಕ ಕಾಣಿಸ್ತೇವೆ, ಇರಬಹುದನು ಇನ್ನೊಬ್ಬರ ಸಲುವಾಗಿ. ಧರ್ಮಾತ್ಮ ಕಾಣಿಸ್ತೇವೋ, ಇರಬಹುದು ಇನ್ನೊಬ್ಬರ ದೃಷ್ಟಿಯೊಳಗ. ಆದ್ರೆ ನನ್ನ ಸಲುವಾಗಿ, ನನ್ನ ಆತ್ಮನ ಸಲುವಾಗಿ, ನನ್ನ ತ್ರಿಕಾಲಿ ಸ್ವಭಾವದ ಒಂದು ಯಾವ ಈ ಮಂಗಲಮಯವಾದಂಥ ಅವಸರ ಪ್ರಾಪ್ತಾಗಿದೆ, ಆ ಅವಸರವನ್ನ ನಷ್ಟ ಮಾಡುವ ಸಲುವಾಗಿ ನಾವು ಎಷ್ಟು ದುಷ್ಟ ದೇವ್ರಿ, ಎಷ್ಟು ಅಸಭ್ಯ ಇದ್ದೇವ್ರಿ, ಎಷ್ಟು ಅಪ್ರಾಮಾಣಿಕ ಇದ್ದೇವೆ. ನಮ್ಮ ಆತ್ಮನನ್ನ ತುಳಿದು ಹಾಕುವ ಸಲುವಾಗಿ, ನಷ್ಟ ಮಾಡುವ ಸಲುವಾಗಿ, ಚಿನ್ನ ಭಿನ್ನ ಮಾಡುವ ಸಲುವಾಗಿ ದುಃಖದ ಅಗ್ನಿಯೊಳಗ, ಅಗ್ನಿಯ ಕುಲುಮೆಯೊಳಗ
ಹೊರಗೆ ಬರಲೇಬಾರದ ಹಾಗೆ ಶಿಕ್ಕಿಸುವ ಸಲುವಾಗಿ ನಾವು ನಿರಂತರ ಉದ್ಯಮ ಮಾಡ್ತಾ ಇದ್ದೀವಿ. ಅದಕ್ಕೆ ಹೇಳಿದರೆ ನೀನೊಬ್ಬನೇ ಅಪ್ರಾಮಾಣಿಕನಿರುವೆ. ಕರ್ಮ ಏನು ಮಾಡ್ತಿದೆ? ಕರ್ಮ ಅತ್ಯಂತ ಪ್ರಾಮಾಣಿಕ. ಏನ? ತನ್ನ ಸ್ಥಿತಿ ಪೂರ್ಣ ಆದ ನಂತರ ತನ್ನಷ್ಟಕತ ತನ್ನ ಅನುಭಾವ ಶಕ್ತಿ ಏನಿತ್ತು ಆ ರೂಪದಿಂದ ಪರಿಣಮನ ಮಾಡಿ ಝಡಿಸಿ ಹೋಗ್ತಿದ್ದಾರೆ, ಉದುರೆ ಹೋಗ್ತಿದ್ದಾರೆ. ಅದು ಕರ್ಮ ಪ್ರಾಮಾಣಿಕ ಇದೆ. ದೇಹ ಏನು ಮಾಡ್ತಿದ್ದೀರಿ? ದೇಹ ಏನು ಮಾಡಿದೆ ಹೇಳ್ರಿ? ಅರೆ ಪ್ರಾಮಾಣಿಕ ಒಂದು ಕ್ಷಣ ಯೋಚನೆ ಮಾಡಿ ಹೇಳೋದು. ದೇಹ ಏನು ಮಾಡಿದೆ? ಏನು ಮಾಡಿದೆ? ಅದರ ರೋಗ, ಅದರದ್ದು ಯಾವ ಅವಸ್ಥೆ ಅದ ಆತ್ಮನ ಕಡೆಗೆ ಕಳಿಸ್ಕೊಟ್ಟಿದೆ ಅಂದ್ರೆ ಏನು ಅದರಲ್ಲೇನೆ ಇಟ್ಕೊಂಡು ಅದು ಪರಿಣಾಮ ಮಾಡ್ತಾ ಇದೆ. ಎಷ್ಟು ಪ್ರಾಮಾಣಿಕ ಇದೆ? ದೇಹದಷ್ಟು ಪ್ರಾಮಾಣಿಕ, ಕರ್ಮದಷ್ಟು ಪ್ರಾಮಾಣಿಕ ಈ ಲೋಕದೊಳಗೆ ಇನ್ನೊಂದು ಯಾವುದೂ ಇಲ್ಲ. ಈ ಜೀವದ ಕಲ್ಯಾಣದ ಸಲುವಾಗಿ ಆರೋಪ ಯಾಕೆ ಮಾಡೋದ್ರೆ ಅಂಥೇಳಿನೇ ಏನು ಹೇಳಿದ್ರೆ, ಅಪರಾಧಿಗಳು ಹಂತಕ ಜನರ ಮೇಲೆ ಏಕೆ ಕೋಪ ಮಾಡುವರು? ಸ್ವಯಂ ಅಪರಾಧಿ ಇರೋದು ಮತ್ತು ಯಾರ ಪ್ರಹಾರ ಮಾಡ್ತಾ ಇದ್ದಾರೋ ಅವ್ರ ಮೇಲೆ ಕೋಪ ಮಾಡೋದು. ಅವರನ್ನು ಪ್ರಚೋದಿಸಿದವರು ಯಾರ? ಶತ್ರುವನ್ನ ಲಲಕಾರಿಸಿದವರು ಯಾರ? ಸ್ವಯಂ. ಅರೆ ನಿನ್ನ ಪಾಡಿಗೆ ನಿನ್ನ ಜ್ಞಾತ ಸ್ವಭಾವದೊಳಗ ನಿನ್ನ ಅನಂತ 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 ಗುಣರೂಪದ ಯಾವ ಬೆಲೆ ಬಾಳುವ ರತ್ನಗಳಿದಾವೆಯೋ ಅವುಗಳ ಮಹಿಮೆಯನ್ನು, ಅವುಗಳ ಪ್ರಕಾಶವನ್ನು, ಅವುಗಳ ಬೆಲೆಯನ್ನು ತಿಳ್ಕೊಳ್ತಾ ಅದರ ಅನುಭವ ಮಾಡ್ತಾ ಅದರ ಆಸ್ವಾದ ರಸ ಎಂಥದ್ದಿದ್ದೀರಿ? ಸಮತಾ ರಸಕ್ಕೆ ರಸಿಕ ಆಗೋದಿದ್ದೀರಿ. ಉಪಶಮ ರಸದ ರಸಿಕ ಆಗೋದಿದ್ದೀರಿ. ಅರೆ ರಸ ಎಂಥದ್ದು ಒಸರ್ತಾ ಇದೆ ಆತ್ಮನೊಳಗಿಂದ. ಎಂಥದ್ದು ರಸ? ಚೈತನ್ಯ ರಸ. ಚೈತನ್ಯ ರಸ ಅದನ್ನು ಮಾಡ್ತಾ ಇದ್ರ ಯಾವ ಕರ್ಮನೂ ಏನು ಮಾಡೋದಿಲ್ಲ. ಈಗ ಕೂಡ ಮಾಡ್ತಾನೆ ಇಲ್ಲ ಕರ್ಮ. ಯಾವ ದೇಹನೂ ಏನು ಮಾಡೋದಿಲ್ಲ. ಅಂಥೇಳನ ಸರ್ವ ವಿಶುದ್ಧ ಜ್ಞಾನ ಅಧಿಕಾರದೊಳಗ ಎಷ್ಟು ಗಾಥೆಗಳನ್ನು ಹೇಳಿದರು. ಯಾವ ಶುಭಾಶುಭ ದೃಶ್ಯ ನನ್ನನ್ನು ನೋಡು ಅಂತ ಹೇಳೋದು, ಯಾವ ಶುಭಾಶುಭ ಗಂಧ ನನ್ನನ್ನು ಮೂಸ ಅಂತ ಹೇಳೋದು. ಶಬ್ದ ಇಂಥವದವ್ರಿ ಅದರಲ್ಲಿ. ಯಾವ ಶುಭಾಶುಭ ರಸ ನನ್ನನ್ನು ನೆಕ್ಕ ಅಂತ ಹೇಳೋದು. ಶಬ್ದ ಇಂಥವದವ್ರಿ. ಆದರೂ ಕೂಡ ನೀನು ಯಾವ ಶುಭಾಶುಭ ಶಬ್ದ ರೋಷ ತೋಷವನ್ನು ಮಾಡು ಅಂಥೇಳಿ ಅವ ಹೇಳುವುದಿಲ್ಲ. ನೀನಾಗೇನ ರೋಷ ತೋಷ ಮಾಡ, ನೀನಾಗೇನ. ಹಾಗಾದ್ರೆ ಉದ್ಯಮ ಯಾರಲ್ಲೇ ನಡೆದದ್ದಿದೆ? ಕರ್ಮದಲ್ಲೇ, ಪರದ್ರವ್ಯದಲ್ಲೋ, ಅಥವಾ ಇವು ದುಃಖಿ ಆಗುವ ಸಲುವಾಗಿ ಉದ್ಯಮ ಯಾವ್ಯಾವ ಪದಾರ್ಥ ಮಾಡ್ತಾ ಇದ್ದಾವೆ ಹೇಳ್ರಿ? ಜೀವ ದುಃಖಿ ಆಗುವ ಸಲುವಾಗಿ ಉದ್ಯಮ ಯಾವ್ಯಾವ ಪದಾರ್ಥ ಮಾಡ್ತಾ ಇದ್ದಾವೆ? ಒಬ್ಬ ಜೀವನ ಮಾಡ್ತಾ ಇದ್ದಾನೆ ಸ್ವಂತ ಸ್ವಸಂತೋಷದಿಂದ. ನಿಜವಾಗಿ ಉಪಕಾರ ಮಾಡ್ತಾ ಅಂಥೇಳಿನ ಪರಸ್ಪರ ಉಪಗ್ರಹೋ ಜೀವಾನಾಂ. ಜೀವನಿಗೆ ಎಲ್ಲವೂ ಉಪಕಾರ ಮಾಡುವಂಥ ಪರಸ್ಪರ. ಅದರ ಕಡೆ ನೋಡಿದ್ರೆ ಉಪಕಾರ, ಇದರ ಕಡೆ ನೋಡಿದ್ರೆ ಉಪಕಾರ, ಇದರ ಕಡೆ ನೋಡಿದ್ರೆ ಉಪಕಾರ, ಇದರ ಕಡೆ ನೋಡಿದ್ರೆ ಉಪಕಾರ. ಇದು ಉಪಕಾರನ ಮಾಡ್ತಾ ಇದೆ. ನಾನು ಜಡನಿದ್ದೇನೆ, ನಾನು ಭಿನ್ನ ಇದ್ದೇನೆ, ನನ್ನೊಳಗಂಥದ್ದು ಏನೂ ಇಲ್ಲ ಅಂಥೇಳಿ ಆ ಚಿನ್ನ ವಜ್ರ ಹೇಳ್ತಾ ಇದ್ದೇನೆ. ಮತ್ತು ನಿಜವಾಗಿ ಏನಿದೆ ರೀ ಅದರಲ್ಲಿ? ಏನಿದೆ? ಅಪ್ಪಾಜಿ ಒಂದು ಮಾತು ಹೇಳಿದ್ರಿ, ಏನ ದನಿನ ಮುಂದೆ ನೋಟದ ಬಂಡಲಿಟ್ರೆ ಅದು ಅದ್ರ ಕಡೆ ನೋಡೋದು ಇಲ್ಲ. ಅಂದ್ರೆ ನಾವು ಅದಕ್ಕಿಂತಲೂ ಏನ್ರಿ ನಿಕೃಷ್ಟ. ನಾವು ಜ್ಞಾನಿ ಅಂತೇವ್ರಿ ನಾವು. ಅರೆ ನೀನು ನೋಡಿದರೆ ನೀ ಜ್ಞಾನಿ ಇದ್ದೀ ಸರಿ, ಆದರೆ ಯಾವಾಗ ನೋಡಿದ್ರೆ ಅದನ್ನು ಹೇಗಿದೆ ಹಾಗೆ ನೋಡಿದರೆ ಜ್ಞಾನಿ. ಅದು ಯಾಕೆ ನೋಡೋದಿಲ್ಲ? ಅದಕ್ಕೆ ತನ್ನ ಪ್ರಯೋಜನ ಅದರಿಂದ ಏನಿಲ್ಲ ಅಂಥೇಳಿ ನೋಡುವುದಿಲ್ರಿ. ಸರಿ, ತನ್ನ ಅಪರಾಧದ ಒಂದು ರೀತಿ ಅಥವಾ ಜಾತಿ ಅಥವಾ ಆಳ ಒಮ್ಮೆ ಲಕ್ಷ್ಯದೊಳಗೆ ತಗೊಳ್ಳುವಂಥ ಪುರುಷಾರ್ಥ ಏಕಾಂತದೊಳಗೆ ಮತ್ತು ನಿರಂತರದ ಅಭ್ಯಾಸದಿಂದ ಮಾಡಲಿಕ್ಕೆ ಬೇಕು. ಒಂದು ಸಲ ಅಪರಾಧದ ಆಳ, ಅಪರಾಧದ ರೀತಿ ತಿಳಿದು ಬಂತು ಅಂತಂದ್ರೆ
ತನ್ನಷ್ಟಕ್ಕೆ ತಾನೇ ಈ ಜೀವಕ್ಕೆ ಏನೇ ಆಗ್ತಿದೆ, ಲಜ್ಜೆಯ ಅನುಭವ ಆಗ್ತಿದೆ. ಏನು ಹೇಳಿದರು? ಅಂತರಂಗದ ಧ್ಯಾನದಿಂದ ಕಾಣುವರು ಅಶರೀರಿ, ಲಜ್ಜಾಸ್ಪದದ ಜನ್ಮ ಧರಿಸಿ. ಲಜ್ಜಾ ಯಾವುದರ ಸಲುವಾಗಿ? ಜನ್ಮ ಧಾರಣ ಯೋಗ್ಯ ಭಾವದ ಸಲುವಾಗಿ. ಭಾವದ ಯಾವುದು ರಸ, ಯಾವುದು ಪದಾರ್ಥ, ಯಾವುದು ವಸ್ತು ನೋಡಪ್ಪ ನನ್ನ ಉಪಭೋಗ ಮಾಡುವ ಅಂತ ಹೇಳುವುದಿಲ್ಲ. ಬಹಳ ಆಶ್ಚರ್ಯ ಈಗ ಅನ್ಸುತ್ತೆ, ಕೇಳಿದ್ದೀರ. ಆದರೆ ಅಂಚಳೆ ನೋಡ್ರಿ ಅನ್ನ ಯಾವ ಸಮಯದ ಜ್ಞಾನದ ಯೋಗ್ಯತಾ ಎಂಥದ್ದು ಬರ್ತಿದೆ ಗೊತ್ತಿಲ್ಲ. ವಿಷಯ ಒಂದೇ ಥರದ್ದು ಒದಗಿಸಿದ್ರೂ ಕೂಡ ನಮ್ಮ ಜ್ಞಾನದ ಯೋಗ್ಯತೆಯಿಂದ ಆ ವಿಷಯ ಗ್ರಹಣ ಆಗೋದ ಅಥವಾ ಆಗದೇ ಇರೋದ ಮಾತಿರ್ತಿದ್ದೇನೆ. ಈಗ ಪ್ರಯತ್ನಪೂರ್ವಕ ಸಮಯ ಸಾರದೊಳಗಿನ ಆ ಗಾಥೆಗಳನ್ನು ತೆಗೆದು ಒಂದ್ಸಲ ಮನೆಯಲ್ಲಿ ಓದರೆ ಮತ್ತು ಸ್ವಯಂ ಆನಂದಿತ ಆಗ್ರಿ. ಈಗೇನು ಮಹಿಮಾ ಬಂತಲ್ಲ, ಆ ಮಹಿಮೆಯ ಬಲದಿಂದ ಆನಂದಿತ ಆಗ್ರಿ. ಅರೆ ಪ್ರಭು, ಈ ಯಾವ ಶಬ್ದ ಸಮಯ ಇದೆ, ಆ ಶಬ್ದ ಸಮಯ ಆನಂದಗರ್ಭಿತ ಜ್ಞಾನ ಸಮಯಕ್ಕೆ ಕಾರಣ ಆಗ್ಬೇಕ್ರಿ. ಆನಂದಗರ್ಭಿತ ಜ್ಞಾನದೊಳಗೆ ಏನಿದೆ ರೀ? ಜ್ಞಾನದೊಳಗೆ ಏನಿದೆ? ಬರೇ ಆನಂದನ ಇದೆ ಅಲ್ಲ. ಜ್ಞಾನದ ಗರ್ಭದೊಳಗೆ ಏನಿದೆ? ಬರೇ ಆನಂದ ಇದೆ. ಹಾಗಾದ್ರೆ ಆನಂದಗರ್ಭಿತ ಜ್ಞಾನ ಸಮಯಕ್ಕೆ ಕಾರಣ ಆಗ್ತಿದೆ ಈ ಶಬ್ದ. ಯಾರೋ ಒಂದು ವ್ಯಕ್ತಿ, ಜೀವಂತ ಮನುಷ್ಯ, ಒಂದು ವ್ಯಕ್ತಿ, ನಾವು ದುಃಖದ ಮೇಲೆ ಕರೆದ್ರು ಅವ್ರಿಗೆ ಬರೋ ಇಚ್ಛಾ ಇರೋದ್ರಲ್ಲಿ ನಮ್ಮ ಒಳಗೆ ಗೊತ್ತಾಗ್ತೈತಿ. ಆದ್ರೂ ಅವ್ರಿಗೆ ಕರಿತೇವೆ ಅಥವಾ ಬರೋದು ಬಿಡ್ತೇವೆ. ಈಗ ಹಂಗೆ ಮತ್ತೆ ಇದು ವಸ್ತುನು ಅದಲ್ಲ, ಇದರ ಜೀವಂತ ಮನುಷ್ಯ ಅನ್ಕತಿ. ಅದೇನು ಕಾರಣ ಇಲ್ರಲ್ಲ. ಅದ ಸುಖ ದುಃಖಕ್ಕೆ ಯಾವುದೇ ಪ್ರಕಾರದ ನಮ್ಮ ಇಚ್ಛೆಗೆ ಕಾರಣ ಐತಂದ್ರೆ ಅದ ಇಲ್ಲವೇ ಇಲ್ಲ. ಈ ಜೀವಂತನ ಅಪರಾಧ ಅರ್ಥಾತ್ ನನ್ನದೇ ಗೊತ್ತಿದ್ರೂ ಕೂಡ ನೋಡ್ತೇವೆ, ಗೊತ್ತಿದ್ರೂ ಕೂಡ ಪ್ರಯತ್ನ ಮಾಡ್ತೇವೆ. ಹೌದನ್ನಿಲ್ರಿ? ಯಾವ ಕಾರಣದಿಂದ? ಅರೆ ಕೆಲಸ ಇಲ್ಲ ಅನ್ನೋ ಕಾರಣದಿಂದ. ಈ ಜೀವಕ್ಕೆ ಯಥಾರ್ಥ ಕಾರ್ಯದ ಪ್ರಜ್ಞೆ ಮೂಡಿಲ್ಲ ಅಂತ ಹೇಳಿದ್ರೆ ಅಸಂಖ್ಯಾತ ಲೋಕ ಪ್ರಮಾಣ ರೀ. ಬರೀ ಅಸಂಖ್ಯಾತ ಲೋಕ ಪ್ರಮಾಣ. ಒಂದು ಮಿಥ್ಯಾತ್ವದ ಪರಿಣಾಮದೊಳಗ, ಅರೆ ಒಂದು ಪರಿಣಾಮದೊಳಗ ಎಷ್ಟು ಅಶುದ್ಧಿ ಇದೆ, ಎಷ್ಟು ಅಶುದ್ಧಿ ಇದೆ. ಇದು ನೀವು ಅಸಂಖ್ಯಾತ ಲೋಕ ಪ್ರಮಾಣ ಅಂತ ಹೇಳಿ ಆಗಮದ ಭಾಷೆ ಇದ್ರೂ ಕೂಡ ಒಂದು ಪರ್ಯಾಯದ ಅನಂತ ಅವಿಭಾಗ ಪ್ರತಿಚ್ಛೇದ ಅನ್ನೋದ ವಸ್ತು ಸ್ವರೂಪ. ಲೋಕದ ಎಲ್ಲ ಉದಾಹರಣೆ ಕೊಟ್ಟಿದ್ದಾರೆ. ಮುಂದೆ ಅಸಂಖ್ಯಾತ ಲೋಕ ಪ್ರಮಾಣ ಅಂತ ಉದಾಹರಣೆ ಲೋಕ ಪ್ರಮಾಣ ಅಂದ್ರೆ ಈಗೇನ್ ತಾವು ಹೇಳಿದಿಲ್ಲ, ಒಂದು ಯಾವುದೋ ರಸ ನಮ್ಗೆ ಇನ್ಯಾಕ ಅನ್ನೋದಿಲ್ಲ, ಒಂದು ವಾಸನ ನೋಡ ಅನ್ನೋದು ಆ ನಮ್ಮ ಭಾವಕ ಅಸಂಖ್ಯಾತ. ನಮ್ಮ ಭಾವನಲ್ಲ ಅಂತೇಳಿ ಹೇಳಿತು. ವಿಶ್ವದೊಳಗ ನಮ್ಮ ಸಂಯೋಗದೊಳಗೆ ಅಥವಾ ನಮ್ಮ ದೃಷ್ಟಿ ಎದುರು ನಮ್ಮ ಜ್ಞಾನದ ಭೂಮಿಕೆಯೊಳಗೆ ಎಷ್ಟು ಪರಪದಾರ್ಥಗಳು ಬಂದಿದ್ದಾವೆ. ಆ ಯಾವ ಪರಪದಾರ್ಥದ ಹಸ್ತಕ್ಷೇಪ ಇದೆ ರೀ? ನಾನು ದುಃಖಿಯಾಗುವಲ್ಲಿ, ನಾನು ಆಕುಲ ವ್ಯಾಕುಲ ಆಗುವಲ್ಲಿ, ನಾನು ನನ್ನ ಸ್ವರೂಪವನ್ನು ತಿಳಿಯದೇ ಇರುವಲ್ಲಿ ಯಾವುದರ ಹಸ್ತಕ್ಷೇಪ ಎಷ್ಟಿದೆ ರೀ? ಶರೀರದಿದೆ. ಕರ್ಮದ ಸ್ಥಾನದೊಳಗೆ, ಶರೀರದ ಸ್ಥಾನದೊಳಗೆ, ಗ್ರಂಥದ ಸ್ಥಾನದೊಳಗೆ, ಧನದ ಸ್ಥಾನದೊಳಗೆ, ಮಕ್ಕಳ ಸ್ಥಾನದೊಳಗೆ. ಇಷ್ಟೇ ಅಲ್ಲ, ಬರೇ ಸ್ಥಾನದೊಳಗಲ್ಲ, ಅವು ಪ್ರತಿಯೊಂದು ದ್ರವ್ಯ ತನ್ನಲ್ಲೇ ತನ್ನ ಸ್ವರೂಪ ಸೀಮೆಯ ಉಲ್ಲಂಘನೆ ಮಾಡದ್ದನ ನಿತ್ಯ ನಿರಂತರ ಸಮಯಕ್ಕೆ ಪರಿಣಾಮಶೀಲ ಅದವ್ರೆ. ನಾವೇ ನೋಡ್ತಾ ಇದ್ದೇವೆ. ಅದಕ್ಕೆ ನೀನೊಬ್ಬನೇ ಅಪ್ರಾಮಾಣಿಕ. ಆ ವೈರಾಗ್ಯ ವೃಷ್ಟಿ ಒಂದು ಸಲ ಅದರೊಳಗೇನು ಒಂದೊಂದು ವಚನ ಇಷ್ಟ ಅದ್ಭುತ ಅದವ್ರಲ್ಲ, ಆಗಮದ ವಚನ ಅದವ್ರೆ. ಅವುಗಳನ್ನು ಒಂದು ಸಲ ಜ್ಞಾನದ ಭೂಮಿಕೆಯೊಳಗೆ ತಂದುಕೊಳ್ಬೇಕು, ಮತ್ತೆ ತಂದುಕೊಳ್ಬೇಕು.
ಈ ಶಬ್ದಗಳದ್ದತ್ತು ಆಳವಾಗಿ ವಿಚಾರ ಮಾಡಬೇಕು. ನಾನು ಸಾಯಿಸ್ತೇನೆ, ನಾನು ಬದುಕಿಸ್ತೇನೆ, ನಾನು ಸುಖಿ ಮಾಡ್ತೇನೆ, ನಾನು ದುಃಖಿ ಮಾಡ್ತೇನೆ. ಗಾಥಾನ ಅದಾವ ಕುಂದರು ನಾನು ಸಾಯಿಸ್ತೇನೆ ಅನ್ನಬೇಕಾದ್ರೆ ಜಿನೇಂದ್ರ ಪ್ರಭು ಅಂತೂ ಹೇಳಿದರೆ, ಆಯುವಿನ ಕಾರಣದಿಂದ ಪ್ರತಿಯೊಂದು ಜೀವಂತ ಇದೇನಿಲ್ಲ. ನೀನು ಸಾಯಿಸಬೇಕಾದ್ರೆ ಅವರ ಆಯುವನ್ನು ಕಿತ್ಕೊಳ್ಳೋದು ಸಾಧ್ಯವಿಲ್ಲ. ನಿನ್ನನ್ನು ಅವರ ಸಾಯಿಸಬೇಕಾದ್ರೆ ನೀನು ಕೂಡ ಆಯುವಿನಿಂದಲೂ ಜೀವಿಸ್ತಾ ಇದ್ದೆ. ಹಿಂದಿನ 2ನೇ ಕಲಶದೊಳಗೆ, ಇದರ ಹಿಂದಿನ ಅಲ್ಲ ಅದರ ಹಿಂದಿನ 2ನೇ ಕಲಶದೊಳಗೆ ಏನು ಬಂದಿತ್ತು? ಎಲ್ಲವೂ ಕರ್ಮದ ಕೈಯಲ್ಲಿ ಇದೆ. ಸಾಯಿಸೋದ, ಬದುಕಿಸೋದ, ಸುಖಿ ಮಾಡೋದ, ದುಃಖಿ ಮಾಡೋದ, ಇದು ಕರ್ಮದ ಕೈಯೊಳಗಿದೆ. ಸ್ಥೂಲ ಮಾತ್ರ ಹೇಳಿದ್ದಾರೆ. ವಸ್ತು ವ್ಯವಸ್ಥೆಯನ್ನು ತಿಳಿಸಿಕೊಟ್ರು, ತಿಳಿಲಿಲ್ಲ. ಹಾಗಾದ್ರೆ ಸ್ಥೂಲ ನಮ್ಮ ಜಾಗಕ್ಕೆ ಬಂದು ಹೇಳಿದ್ದಾರೆ, ಇದು ನಿನ್ನ ಕೈಯೊಳಗಿಲ್ಲ. ಅವನನ್ನು ಸಾಯಿಸೋದು ನಿನ್ನ ಕೈಯೊಳಗಿಲ್ಲ, ಅವನ ಕರ್ಮದ ಕೈಯೊಳಗೆ. ಇನ್ನೊಂದು ಮಾತ, ಅವನನ್ನು ಸಾಯಿಸಬೇಕನ್ನುವ ಅಭಿಪ್ರಾಯ ನಿನ್ನಲ್ಲೇ ಇದೆಯಲ್ಲ, ಆ ಅಭಿಪ್ರಾಯದ ಮೇರೆಗೆ ನೀನು ಕೆಲಸ ಮಾಡ್ತಾ ಇದೆಯಲ್ಲ, ಆ ಕೆಲಸ ಆಗಬೇಕಾದ್ರೆ ನಿನ್ನಲ್ಲೇ ಆ ಪ್ರಕಾರದ ಪುಣ್ಯ ಬೇಕು. ಸಾಯಿಸೋ ಸಲುವಾಗಿ ಪುಣ್ಯ ಬೇಕು. ಬಹಳ ಚಿಂತನ ಆಯ್ತಾರೆ. ಕುಂದಾದ್ರಿ ಪೊನ್ನೂರ ಮಲೆಯದೊಳಗೆ ಅಪ್ಪಾಜಿ ಹೇಳಿದ್ರು, ಆ ಯಾವ ಚಂಪಕ ವೃಕ್ಷ ಇದೆ ಅಲ್ಲ, ಅದನ್ನು ಕತ್ತರಿಸುವ ಸಲುವಾಗಿ ಕೂಡ ಪುಣ್ಯ ಬೇಕಾ ಜೀವ. ಯಾವ ಕತ್ತರಿಸಿ ಹಾಕಿದ ಕತ್ತರಿಸುವ ವಿಚಾರ ಮಾಡಿದಲ್ಲ, ಅಂದ್ರೆ ಏನು? ಸಾಯಿಸುವ ಸಲುವಾಗಿ ಪುಣ್ಯ ಬೇಕು. ಅರೇ, ಇಚ್ಛೆ ನೆರವೇರಬೇಕಾದ್ರೆ ಪುಣ್ಯ ಬೇಕು. ಅದು ಎಂಥದ್ದು ಇಚ್ಛೆ ಇದೆ ಅದನ್ನು ನೀ ಆಮೇಲೆ ನೋಡುವಂಥ ವಿಚಾರ ಮಾಡು. ಇಚ್ಛೆಯ ಅನುಸಾರ, ನಿನ್ನ ಇಚ್ಛೆಯ ಅನುಸಾರ ಪರದೊಳಗೆ ಕಾರ್ಯ ಆಗಬೇಕಾದ್ರೆ ಆ ಪ್ರಕಾರದ ಪುಣ್ಯ ಬೇಕು. ವಸ್ತು ವ್ಯವಸ್ಥೆಯೊಳಗಂತೂ ಅದರಲ್ಲಿ ಕಾರ್ಯ ಮಾಡುವುದ ನಿನ್ನಿಂದ ಸಾಧ್ಯನೇ ಇಲ್ಲ. ಆದರೆ ನಿನ್ನ ನಿಮಿತ್ತದಿಂದ ಆಗಬೇಕಾದ್ರೂ ನಿನ್ನ ಪುಣ್ಯ ಬೇಕಪ್ಪ. ಪುಣ್ಯ ಇದ್ರೆ ಆಗೋದ್ರೆ, ಇಲ್ಲ ಅಂದ್ರೆ ಸಾಧ್ಯ. ಪಾಪ ಕೂಡ ಇನ್ನು ಮೂಲ ವಿಷಯಕ್ಕೆ ಬಂದ್ರ, ಪಾಪ ಯಾವುದರಿಂದ ಆಗ್ತಾವೋ? ಪುಣ್ಯ ಇದ್ರ ಆಗ್ತಾವ. ಹೌದೇನು? ಪುಣ್ಯ ಇದ್ರೆ ಆಗ್ತಾವ್ರಿ, ಪಾಪ ಇಲ್ಲಂದ್ರೆ ಆಗೋದು. ಹಾಗಾದ್ರೆ ಪಾಪದ ಉದಯ ಖತರ್ನಾಕ್ ಇದೆ, ಪುಣ್ಯದ ಉದಯ ಇದೆ. ಪುಣ್ಯದ ಉದಯ ಏನದು? ಅದಕ್ಕೆ ನನಗೆ ಅಂಥ ಪುಣ್ಯ ಬೇಡ ಅಂತ ಹೇಳ್ರ ಯಾರ? ಪರಮಾತ್ಮ ಪ್ರಕಾಶದ ಕರ್ತೃ ಯೋಗಿಂದೋದಯ. ಪುಣ್ಯದಿಂದ ವಿಭವ, ವಿಭವದಿಂದ ಮದ, ಮದದಿಂದ ಮತಿ ಭ್ರಷ್ಟತೆ. ಅದರ ಸಲುವಾಗಿ ಮದ ಯಾರಿಗೆ ಬರ್ತಿದ್ರಿ? ಯಾರಿಗೆ ಬರ್ತಿದ್ರಿ? ಪುಣ್ಯೋದಯ ಇರುವಂಥವನಿಗೆಲ್ಲ. ಆರೋಗ್ಯದ ಮದ ಎಷ್ಟು ಪ್ರಕಾರದ್ದು? 8 ಪ್ರಕಾರದ್ದು ಅದಾವಲ್ಲ, ಅವೆಲ್ಲ ಪುಣ್ಯದಿಂದ ನರಿ. ದೇಹ ಬಲ, ದೇಹದ ಸುಂದರತೆ, ಧನಿಕತೆ, ವಿದ್ಯೆ. ವಿದ್ಯೆ ಯಾವುದರಿಂದ ಬರ್ತಿದೆ? ಪುಣ್ಯದಿಂದ ನರಿ. ಜ್ಞಾನ ಮದನು ಹೇಳಿದಾರಲ್ಲ, ಅಂದ್ರನಾದ ಜ್ಞಾನನೂ ಒಂದು ಅಪೇಕ್ಷಾದಿಂದ ಏನಿದೆ? ಕ್ಷಯೋಕ್ಷಮ. ಕ್ಷಯೋಕ್ಷಮ ಜ್ಞಾನದ ಮಾತಿದೆ ಅಲ್ಲಿ. ಜ್ಞಾನ ಮದ ಅಂದ್ರೆ ಸಂವಿಜ್ಞಾನದ ಮಾತಿಲ್ಲ, ನಿಜವಾದ ಜ್ಞಾನದ ಮಾತಿಲ್ಲ, ಕ್ಷಯೋಕ್ಷಮ ಜ್ಞಾನ. ಅರೆ, ಕ್ಷಯೋಕ್ಷಮ ಜ್ಞಾನದ ಮೇಲೆ ಏನು ಅಹಂಕಾರ ಮಾಡ್ತೀನಿ? ಅದು ಮರುಕ್ಷಣದೊಳಗೆ ಉಲ್ಟಾ ಆಗ್ತಿದೆ, ವಿರುದ್ಧ ಆಗ್ತಿದೆ, ತಲೆ ಕೆಳಗಾಗ್ತಿದೆ. ಬುದ್ಧಿವಂತಿದ್ದವನ ಹುಚ್ಚರ ಹಾಗೆ ಮಾಡ್ತಾನೆ ಇರಲ್ರಿ. ಹುಚ್ಚರ ಹಾಗೆ ಮಾಡೋದಿಲ್ಲ, ಹುಚ್ಚ ಆಗ್ತಾನ್ರಿ, ಆಗ್ತಾನ್ರಿ, ಮತ್ತೆ ಭ್ರಷ್ಟ ಆಗ್ತಾನ್ರಿ. ಯಾಕೆ ಅಂತಂದ್ರೆ ಅದು ಕರ್ಮದ ಕೈಯೊಳಗಿನ ಮಾತಿದೆ, ನಿನ್ನ ಕೈಯೊಳಗಿಂದ. ಕ್ಷಯೋಕ್ಷಮದೊಳಗ ಏನಾದರೂ ಅದಲು ಬದಲಾಯಿತು ಅಂತಂದ್ರೆ ಹಾಗೆ ಆಗ್ತಿದೆ. ಮರೆಯು, ನಾ ಯಾವತ್ತೂ ಏನೂ ಮರೆಯೋದಿಲ್ಲ, ನಾ ಕರೆಕ್ಟ್ ಮಾಡ್ತೇನೆ ಅನ್ನುವಂಥ ಮರಿತಾನೇನಲ್ರಿ ಒಮ್ಮೆ ಕಾಲು ಬಂದ ಮೇಲೆ. ಕಾಲ ಅಂದ್ರೆ ಏನು? ಆ ಕ್ಷಯೋಕ್ಷಮದೊಳಗೆ ವ್ಯತ್ಯಾಸ ಆಗ್ತದೆ. ಅಂದ್ರೆ ಅದು ಕರ್ಮದ ಮಾತಿದೆ. ಇಲ್ಲಿ ಏನು ಹೇಳಿದ್ರು ಮತ್ತು ಅದ ವಾಕ್ಯ ಓದೋದ ಮುಗಿಸ್ಬಿಡೋದ್ರೆ. ಯತ್ ಸರ್ವತ್ರ ಅಧ್ಯವಸಾನಂ ಅಖಿಲಂ ಏವ ತ್ಯಾಜ್ಯ. ಅದರಿಂದ ನಾನು ಸಾಯಿಸುವೆ, ನಾನು ಬದುಕಿಸುವೆ, ನಾನು ದುಃಖಿ ಮಾಡುವೆ, ನಾನು ಸುಖಿ ಮಾಡುವೆ,
ನಾನು ದೇವನಿದ್ದೇನೆ, ನಾನು ಮನುಷ್ಯನಿದ್ದೇನೆ. ಈಗ ತಾವು ಹೇಳ್ರಿ, ಮೂರು ಕಷಾಯಿ ಚೌಕಡಿ ಹೊರಟು ಹೋದ್ರೂ ಕೂಡ ಸಮಾಧಿ ಮರಣ ಎಲ್ರಿಗೂ ಆಗುವುದಿಲ್ಲ ಅಂತಂದ್ರೆ ದೇಹದ ವಿಯೋಗ ಆಗುವ ವೇಳೆಯೊಳಗ ನಾನು ಮನುಷ್ಯ ಇದ್ದೇನೆ, ನಾನು ಮುನಿ ಇದ್ದೇನೆ, ನಾನು ತ್ಯಾಗಿ ಇದ್ದೇನೆ ಅನ್ನೋ ಭಾವ ಅಷ್ಟಾಗಿ ನಾನು ಆತ್ಮ ಇದ್ದೇನೆ ಅನ್ನೋದು ಪ್ರತ್ಯಕ್ಷ ದೇಹ ವಿಯೋಗ ಆಗುವ ಸಮಯದೊಳಗೆ ಯಾವ ಆತ್ಮನಲ್ಲೇ ಕಾರ್ಯ ನಡೀತಿದೆಯಲ್ಲ ಆ ಆತ್ಮನಿಗೆ ಸಮಾಧಿ ಮರಣ. ಆ ಆತ್ಮನಿಗೆ ಸಮಾಧಿ ಮರಣ ಆಗ್ತಿದೆ. ಮತ್ತು ಸಮಾಧಿ ಮರಣ ಆಗಿರುವಂಥವನಿಗೆ ಎರಡೇ ಭವ ರೀ. ಎರಡು ಭವ ಅನ್ನಲಿಲ್ಲ. ಆಗಮದಲ್ಲಿ ಕೆಲವು ಕಡೆ ಒಂದ ಅಂದಿದ್ದಾರೆ. ಹಾಗಾದ್ರೆ ಒಂದ ಅಂತ ಯಾಕಂದ್ರು ದೇವ ಭವ ಒಂದ. ಹಾಗಾದ್ರೆ ದೇವಿದ್ದವ ಮೋಕ್ಷಕ್ಕೆ ಹೋಗ್ತಾನ? ಅಲ್ಲ. ಮೋಕ್ಷಕ್ಕೆ ಹೋಗುವ ಭವ ಏನು ಮನುಷ್ಯ ಭವ ಧಾರಣ ಮಾಡ್ತಾನಲ್ಲ ಅದಕ್ಕೆ ಭವನ ಅನ್ಲಿಲ್ಲ. ಈ ಪ್ರಕಾರ ಶಾದ್ವಾದ ರೂಪದ ಕಥನ ಚಿನಾಗಮದಲ್ಲಿ ಇದೆ. ಆದ್ರೆ ಆ ಪ್ರತಿಯೊಂದು ಕಥನದೊಳಗ ಒಂದು ವೀತರಾಗ ಭಾವ ಉತ್ಪನ್ನ ಆಗುವುದೇ ಉದ್ದೇಶ ಇದೆ ಮತ್ತು ತಾತ್ಪರ್ಯ ಇದೆ. ಆ ವೀತರಾಗ ಭಾವ ಉತ್ಪನ್ನ ಆಗುವ ಹಾಗೆ ನಮ್ಮದು